ಎಲ್ರಿಗೂ ನನ್ನ ಹೃದಯ ಸ್ಪರ್ಶಿ ಹಾಗೂ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂದಿನ ವಿಶೇಷ ನಮ್ಮೆಲ್ಲರ ಅಚ್ಚುಮೆಚ್ಚಿನ BO ಆಗಿರ್ತಕ್ಕಂಥ ಶೇರಲಿ ಸರ್ ಅವರ ಒಂದು ವಯೋನಿವೃತ್ತಿ ಒಂದು ಬೀಳ್ಕೊಡುಗೆ ಸಮಾರಂಭದ ಪ್ರಯುಕ್ತವಾಗಿ ಈ ಸಮಯದಲ್ಲಿ ಒಂದು ಕನ್ನಡ ಗೀತೆಯನ್ನು ಹಾಡೋದ್ರ ಮೂಲಕ ನಾನು ಇಲ್ಲಿನ ಜನರಿಗೆ ಒಂದು ಖುಷಿ ಪಡಿಸಲಿಕ್ಕೆ ಒಂದು ಪ್ರಯತ್ನ ಪಡ್ತೀನಿ ತಮ್ಮೆಲ್ಲರ ಪ್ರೋತ್ಸಾಹ ಹಾಗೂ ಚಪ್ಪಾಳೆಯೊಂದಿಗೆ. ಥ್ಯಾಂಕ್ ಯು. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ. ಲಾ 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 ಕರುನಾಡ ತಾಯಿ ಸದಾ ಚಿನ್ಮಹಿ, ಕರುನಾಡ ತಾಯಿ ಸದಾ ಚಿನ್ಮಹಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಹಿ, ಕರುನಾಡ ತಾಯಿ ಸದಾ ಚಿನ್ಮಹಿ. ನನ್ನ ಹೆಸರು ಹನುಮಂತ ನಾಯಕ್ ಸಿ, ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆಯೂರು, ದುಗ್ಗಮ್ಮಪೇಟೆ, ದಾವಣಗೆರೆ. ಧೀರರಾಳಿದ ನಾಡು ನಿನ್ನದು, ಪಾಡಿದ ಬೀಡು ನಿನ್ನದು. ವರ ಸಾಧು ಸಂತರ ನೆರೆ ನಿನ್ನದು, ಮಾ ಶಿಲ್ಪಕಾರರ ಕಲೆ ನಿನ್ನದು. ಸಂಗೀತ ಸಾಹಿತ್ಯ ಸೆಲೆ ನಿನ್ನದು. ಕರುನಾಡ ತಾಯಿ ಸದಾ ಚಿನ್ಮಹಿ, ಕರುನಾಡ ತಾಯಿ ಸದಾ ಚಿನ್ಮಹಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ. ಕರುನಾಡ ತಾಯಿ ಸದಾ ಚಿನ್ಮಹಿ, ಕರುನಾಡ ತಾಯಿ ಸದಾ ಚಿನ್ಮಹಿ. Come on, cheer up please, class पर ले. ಜೀವತಂತಿ ಮೀಟುವ ಸ್ನೇಹ ನಿಮ್ಮದು, ಎಲ್ಲ ಒಂದೇ ಎನ್ನುವ ಔದಾರ್ಯ ನನ್ನದು. ಸೌಂದರ್ಯ ಸೀಮೆಯ ನುಡಿ ನಮ್ಮದು, ಮಾಧುರ್ಯ ತುಂಬಿದ ನುಡಿ ನಮ್ಮದು. ಕಸ್ತೂರಿ ಕನ್ನಡದ ಸವಿ ನಮ್ಮದು. ರೋಮ ರೋಮಗಳು ನಿಂತವು ತಾಯೆ, ಚೆಲುವ ಕನ್ನಡದೊಳೇನಿದು ಮಾಯೆ. ಮುಗಿಲೈ ಕಡಲೆ ಸಿಡಿಲೆ ಕೇಳಿರಿ, ಮುಗಿಲೈ ಕಡಲೆ ಸಿಡಿಲೆ ಕೇಳಿರಿ. ತನುವು ಮನವು ತನವು ಎಲ್ಲ ಕನ್ನಡ, ತನುವು ಮನವು ತನವು ಎಲ್ಲ ಕನ್ನಡ. ಕರುನಾಡ ತಾಯಿ ಸದಾ ಚಿನ್ಮಹಿ, ಕರುನಾಡ ತಾಯಿ ಸದಾ ಚಿನ್ಮಹಿ. ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ.
ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೆಯೇ ಈ ತಿಂಗಳು ಅಂದರೆ ಜುಲೈ ತಿಂಗಳು ನಿವೃತ್ತಿ ಹೊಂದಿರುವಂಥ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರುಗಳಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ಇದೆ. ಫೀಮೇಲ್ ವಾಯ್ಸಲ್ಲಿ ಒಂದು ಸಾಂಗ್. ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು, ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು. ನಮ್ಮ ಮಧ್ಯದಲ್ಲಿ ಒಂದು ಮಗು ಬಂದಿದೆ, ಸೈಯದ್ ಆಯಾನ್ ಅಂತ ಹೇಳಿ, 4ನೇ ತರಗತಿ, ಸರ್ಕಾರಿ ಶಾಲೆಯ ಈ ಮಗು ಮದಕರಿಪುರ ಚಿತ್ರದುರ್ಗದಲ್ಲಿ ಓದ್ತಾ ಇದೆ. ಈ ಮಗು ಇಲ್ಲಿ ಅನೇಕ ಘಟನೆಗಳು ಇದೆ. ಉದಾಹರಣೆಗೆ ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅಂತ ನೀವು ಕೇಳಿದರೆ ಆ ಮಗು ಅವರ ಹೆಸರುಗಳೆಲ್ಲವನ್ನು ಕೂಡ ಹೇಳುತ್ತೆ. ಹಾಗೆಯೇ ಕರ್ನಾಟಕದ ಜಿಲ್ಲೆಗಳಂತ ಕೇಳಿದರೆ ಆ ಜಿಲ್ಲೆಗಳನ್ನು ಕೂಡ ಸಂಪೂರ್ಣವಾಗಿ ಆ ಜಿಲ್ಲೆಗಳು ಎಷ್ಟಿದೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತದೆ. ಹಾಗೆಯೇ ಕರ್ನಾಟಕದ ಮಾಜಿ ಹಾಗೆಯೇ ಹಾಲಿ ರಾಜ್ಯಪಾಲರುಗಳು ಯಾರು, ಹಾಲಿ ಮುಖ್ಯಮಂತ್ರಿಗಳು ಯಾರು ಅನ್ನುವಂಥದ್ದನ್ನು ಕೇಳಿದರೂ ಕೂಡ ಅದನ್ನ ಸರಾಗವಾಗಿ ಆ ಮಗು ಇಲ್ಲಿ ಉಚ್ಚರಿಸಲಿಕ್ಕೆ ಬಂದಿದೆ. ಇಲ್ಲಿ ನಾನು ಆ ಮಗುವಿಗೆ ಒಂದು ಕರ್ನಾಟಕದ ಪ್ರಮುಖ ಪ್ರಶಸ್ತಿ ಪುರಸ್ಕೃತರು ನೀವೆಲ್ಲರೂ ಕೂಡ ಇದನ್ನು ಕೇಳ್ತೀರ ಅಂತ ಭಾವನಿಸಿಕೊಂಡು ಇದನ್ನು ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಆ ಮಗುಗೆ. ಆ ಪ್ರಶ್ನೆಗೆ ಉತ್ತರ ಆ ಮಗುವಿನಿಂದ. ಕರ್ನಾಟಕದ ಪಂಪ ಪ್ರಶಸ್ತಿ ಪುರಸ್ಕೃತರು. ಈ ಮಗುವಿನ ತಂದೆ ಸೈಯದ್ ಮೊಹಿದ್ದೀನ್, ತಾಯಿ ತಬ್ರೇಜ್. ಓಕೆ, ಆ ಮಗುವಿನ ಕೈಗೆ ಕೊಡ್ತೇನೆ. ಆ ಮಗು ನನ್ನ ಇದರಲ್ಲಿರುವಂಥ 32ನೇ ಪ್ರಶ್ನೆ, ಕರ್ನಾಟಕದ ಪಂಪ ಪ್ರಶಸ್ತಿ ಪುರಸ್ಕೃತರು ಯಾರು, ಅವರೆಲ್ಲರನ್ನು ಕೂಡ
ಆ ಮಗು ನಿಮ್ಮ ಮುಂದೆ ಈಗ. ನನ್ನ ಹೆಸರು ಸಯ್ಯದಯಾನ್, 4ನೇ ತರಗತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮದಕರಿಪುರ, ಚಿತ್ರದುರ್ಗ. ಕರ್ನಾಟಕದ ಪಂಪ ಪ್ರಶಸ್ತಿ ಪುರಸ್ಕೃತರು ಕುವೆಂಪು, ತೀನಂ ಶ್ರೀಕಂಠಯ್ಯ, ಶಿವರಾಮ ಕಾರಂತ, ಎಸ್ ಭೂಸನೂರ ಮಠ, ಪುತಿ ನರಸಿಂಹಾಚಾರ್ಯ, ಎನ್ ಮೂರ್ತಿರಾವ್, ಗೋಪಾಲಕೃಷ್ಣ ಅಡಿಗ, ಸೆಡಿಯಾಪು ಕೃಷ್ಣ ಭಟ್ಟ, ಕೆ.ಎಸ್. ನರಸಿಂಹಸ್ವಾಮಿ, ಎಂ ಕಲಬುರ್ಗಿ, ಜೆ. ಶಿವರುದ್ರಪ್ಪ, ದೆ. ಜವರೇಗೌಡ, ಚೆನ್ನವೀರ ಕಣವಿ, ಎಲ್. ಬಸವರಾಜು, ಪೂರ್ಣಚಂದ್ರ ತೇಜಸ್ವಿ, ಚಿದಾನಂದ ಮೂರ್ತಿ, ಚಂದ್ರಶೇಖರ ಕಂಬಾರ, ಜಿ.ಎಚ್. ನಾಯಕ, ಬರಗೂರು ರಾಮಚಂದ್ರಪ್ಪ, ಡಿ.ಎನ್. ಶಂಕರ ಭಟ್ಟ, ಕಯ್ಯಾರ ಕೀರ್ಣೆಜ್ಜಿ, ಜಿ. ವೆಂಕಟಸುಬ್ಬಯ್ಯ, ಬಿ.ಎಸ್. ನದಿ, ಹಂಪನಾಗರಾಜಯ್ಯ, ಕೆ.ಎಸ್. ನಿಸಾರ್ ಅಹಮದ್, ಷಾಕ್ಷರಪ್ಪ ಶೆಟ್ಟರ್, ಶ್ರೀ ಸಿದ್ಧಲಿಂಗಯ್ಯ. ಹಲೋ 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 ನಮ್ಮ ಭಾರತದ ಸಂವಿಧಾನ ಪೀಠಿಕೆಯನ್ನು ಆ ಮಗುವಿನ ಬಾಯಿಂದ ನಾವೆಲ್ಲರೂ ಕೂಡ ಈಗ ಕೇಳೋಣ. ಓಕೆ. ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ಈ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಇನ್ನೊಂದು ಪ್ರಶ್ನೆಯನ್ನು ನಿಮ್ಮೆಲ್ಲರ ಪರವಾಗಿ ನಾನು ಆ ಮಗು ಕೇಳ್ಕೊಳ್ತೇನೆ. ಭಾರತದ ರಾಜ್ಯಗಳು ಮತ್ತು ರಾಜಧಾನಿಗಳು, ಭಾರತದಲ್ಲಿರುವಂಥ ರಾಜ್ಯಗಳು ಮತ್ತು ಆ ರಾಜ್ಯದ ರಾಜಧಾನಿಯನ್ನು ಆ ಮಗುವಿನಿಂದ ಕೇಳೋಣ. ಭಾರತದ ರಾಜ್ಯಗಳು ಮತ್ತು ರಾಜಧಾನಿಗಳು: ಆಂಧ್ರ ಪ್ರದೇಶ ಅಮರಾವತಿ, ಅರುಣಾಚಲ ಪ್ರದೇಶ ಇಟಾನಗರ, ಅಸ್ಸಾಂ ದಿಸ್ಪುರ್, ಬಿಹಾರ್ ಪಟ್ನಾ, ಛತ್ತೀಸ್ಗಢ ರಾಯಪುರ್, ಗೋವಾ ಪಣಜಿ, ಗುಜರಾತ್ ಗಾಂಧಿನಗರ್, ಹರಿಯಾಣ ಚಂಡೀಗಢ, ಹಿಮಾಚಲ ಪ್ರದೇಶ ಶಿಮ್ಲಾ, ಜಾರ್ಖಂಡ್ ರಾಂಚಿ, ಕರ್ನಾಟಕ ಬೆಂಗಳೂರು, ಕೇರಳ ತಿರುವನಂತಪುರ, ಮಧ್ಯಪ್ರದೇಶ ಭೋಪಾಲ್, ಮಹಾರಾಷ್ಟ್ರ ಮುಂಬೈ, ಮಣಿಪುರ ಇಂಫಾಲ್, ಮೇಘಾಲಯ ಶಿಲ್ಲಾಂಗ್, ಮಿಜೋರಾಂ ಐಜ್ವಾಲ್, ನಾಗಾಲ್ಯಾಂಡ್ ಕೊಹಿಮಾ, ಒರಿಸ್ಸಾ ಭುವನೇಶ್ವರ್, ಪಂಜಾಬ್ ಚಂಡೀಗಢ, ರಾಜಸ್ಥಾನ್ ಜೈಪುರ್, ಸಿಕ್ಕಿಂ ಗ್ಯಾಂಗ್ಟಕ್, ತಮಿಳುನಾಡು ಚೆನ್ನೈ, ತೆಲಂಗಾಣ ಹೈದರಾಬಾದ್, ತ್ರಿಪುರ ಅಗರ್ತಲಾ, ಉತ್ತರ ಪ್ರದೇಶ ಲಕ್ನೋ, ಉತ್ತರಾಖಂಡ್ ಡೆಹ್ರಾಡೂನ್, ಪಶ್ಚಿಮ ಬಂಗಾಳ ಕೋಲ್ಕತ್ತಾ. ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳ ಹೆಸರುಗಳನ್ನು ಈಗ ಆ ಮಗುವಿನಿಂದ ನಾವು ಕೇಳೋಣ. ಓಕೆ. ಕರ್ನಾಟಕದ ವಿಧಾನಸಭಾ ಕ್ಷೇತ್ರಗಳು: ನಿಪ್ಪಾಣಿ, ಚಿಕ್ಕೋಡಿ, ಸದಲಗ, ಅಥಣಿ, ಕಾಗವಾಡ, ಕುಡಚಿ, ರಾಯಭಾಗ, ಹುಕ್ಕೇರಿ, ಅರಭಾವಿ, ಗೋಕಾಕ, ಯಮಕನಮರಡಿ, ಬೆಳಗಾವಿ, ಉತ್ತರ ಬೆಳಗಾವಿ, ದಕ್ಷಿಣ ಬೆಳಗಾವಿ ಗ್ರಾಮೀಣ, ಖಾನಾಪುರ, ಕಿತ್ತೂರು, ಬೈಲಹೊಂಗಲ, ಸವದತ್ತಿಯಲಮ್ಮ, ರಾಮದುರ್ಗ, ಮಧೋಳ, ತೇರಜಾಳ, ಯಮಖಂಡಿ, ಬೀಳಗಿ, ಬಾದಾಮಿ, ಬಾಗಲಕೋಟೆ, ಹುನಗುಂದ, ಮುದ್ದೇಬಿಹಾಳ, ದೇವರಹಿಪ್ಪರಗಿ, ಬಸವನ ಬಾಗೇವಾಡಿ, ಬಬಲೇಶ್ವರ, ಬಿಜಾಪುರ ಸಿಟಿ, ನಾಗಠಾಣ, ಹಿಂಡಿ, ಸಿಂದಗಿ, ಅಫ್ಜಲ್ಪುರ, ಜೇವರ್ಗಿ, ಸುರಪುರ, ಶಹಾಪುರ, ಯಾದಗಿರಿ, ಗುರುಮಿಠಕಲ್, ಚಿತ್ತಾಪುರ, ಸೇಡಂ, ಚಿಂಚೋಳಿ, ಗುಲ್ಬರ್ಗ ರೂರಲ್, ಗುಲ್ಬರ್ಗ ದಕ್ಷಿಣ, ಗುಲ್ಬರ್ಗ ಉತ್ತರ, ಆಳಂದ, ಬಸವ ಕಲ್ಯಾಣ, ಹುಮನಾಬಾದ್, ಬೀದರ್ ದಕ್ಷಿಣ, ಬೀದರ್, ಬಾಲ್ಕಿ, ಔರಾದ್, ರಾಯಚೂರು ರೂರಲ್, ರಾಯಚೂರು, ಮಾನ್ವಿ, ದೇವದುರ್ಗ, ಇಂಕಸಗೂರು, ಸಿಂಧನೂರು, ಮಸ್ಕಿ, ಕುಷ್ಟಗಿ, ಕನಕಗಿರಿ, ಗಂಗಾವತಿ, ಯಲಬುರ್ಗ, ಕೊಪ್ಪಳ, ಶಿರಹಟ್ಟಿ, ಗದಗ, ರೋಣ, ನರಗುಂದ, ನವಲಗುಂದ, ಕುಂದಗಲ್, ಧಾರವಾಡ, ಹುಬ್ಬಳ್ಳಿ ಧಾರವಾಡ ಪೂರ್ವ, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್, ಕಲಘಟಗಿ, ಹಳಿಯಾಳ, ಕಾರವಾರ, ಕುಮಟ, ಭಟ್ಕಳ, ಸಿರಸಿ, ಯಲ್ಲಾಪುರ, ಹಾನಗಲ್, ಶಿಗ್ಗಾಂವ್, ಹಾವೇರಿ, ಬ್ಯಾಡಗಿ, ಹಿರೇಕೆರೂರು, ರಾಣಿಬೆನ್ನೂರು, ಹಡಗಲಿ, ಹಗರಿಬೊಮ್ಮನಹಳ್ಳಿ, ವಿಜಯನಗರ, ಕಂಪ್ಲಿ, ಸಿರುಗುಪ್ಪ, ಬಳ್ಳಾರಿ ರೂರಲ್, ಬಳ್ಳಾರಿ ಸಿಟಿ, ಸಂಡೂರು, ಕೂಡ್ಲಿಗಿ, ಬೆಳಗಾಲ್ಮೂರು, ಚಳ್ಳಕೆರೆ, ಚಿತ್ರದುರ್ಗ, ಹಿರಿಯೂರು, ಹೊಸದುರ್ಗ, ಹೊಳಲ್ಕೆರೆ, ಜಗಳೂರು, ಹರಪ್ಪನಹಳ್ಳಿ, ಹರಿಹರ, ದಾವಣಗೆರೆ ಉತ್ತರ, ದಾವಣಗೆರೆ ದಕ್ಷಿಣ, ಮಾಯಕೊಂಡ, ಚನ್ನಗಿರಿ, ಹೊನ್ನಾಳಿ, ಶಿವಮೊಗ್ಗ ರೂರಲ್, ಭದ್ರಾವತಿ, ಶಿವಮೊಗ್ಗ, ತೀರ್ಥಹಳ್ಳಿ, ಶಿಕಾರಿಪುರ, ಸೊರಬ, ಸಾಗರ, ಬೈಂದೂರು, ಕುಂದಾಪುರ, ಉಡುಪಿ,
ಕಾಪು, ಕಾರ್ಕಳ, ಶೃಂಗೇರಿ, ಮೂಡಿಗೆರೆ, ಚಿಕ್ಕಮಗಳೂರು, ತರೀಕೆರೆ, ಕಡೂರು, ಚಿಕ್ಕನಾಯಕನಹಳ್ಳಿ, ತಿಪ್ಪಟ್ಟೂರು, ತುರುವೇಕೆರೆ, ಕುಣಿಗಲ್, ತುಮಕೂರು ರೂರಲ್, ತುಮಕೂರು ಸಿಟಿ, ಕೊರಟಗೆರೆ, ಗುಬ್ಬಿ, ಸಿರಾ, ಪಾವಗಡ, ಮಧುಗಿರಿ, ಗೌರಿಬಿದನೂರು, ಬಾಗೇಪಲ್ಲಿ, ಶಿಡ್ಲಘಟ್ಟ, ಚಿಂತಾಮಣಿ, ಶ್ರೀನಿವಾಸಪುರ, ಮುಳಬಾಗಿಲು, KGF, ಬಂಗಾರಪೇಟೆ, ಕೋಲಾರ, ಮಾಲೂರು, ಯಲಹಂಕ, ಕ್ಯಾರ್ಪುರಂ, ಬ್ಯಾಟರಾಯನಪುರ, ಯಶವಂತಪುರ, ರಾಜರಾಜೇಶ್ವರಿ ನಗರ, ದಾಸರಹಳ್ಳಿ, ಮಹಾಲಕ್ಷ್ಮಿ ಲೇಔಟ್, ಮಲ್ಲೇಶ್ವರಂ, ಹೆಬ್ಬಾಳ, ಪುಲಕೇಶಿ ನಗರ, ಸರ್ವಜ್ಞ ನಗರ, CV ರಾಮನ್ ನಗರ, ಶಿವಾಜಿನಗರ, ಶಾಂತಿನಗರ, ಗಾಂಧಿನಗರ, ರಾಜಾಜಿನಗರ, ಗೋವಿಂದರಾಜನಗರ, ವಿಜಯನಗರ, ಚಾಮರಾಜಪೇಟೆ, ಚಿಕ್ಕಪೇಟೆ, ಬಸವನಗುಡಿ, ಪದ್ಮನಾಭನಗರ, BTM, ಜನಗರ, ಮಹದೇವಪುರ, ಬೊಮ್ಮನಹಳ್ಳಿ, ಬೆಂಗಳೂರು ದಕ್ಷಿಣ, ಆನೇಕಲ್, ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಮಾಗಡಿ, ರಾಮನಗರ, ಕನಕಪುರ, ಚನ್ನಪಟ್ಟಣ, ಮಳವಳ್ಳಿ, ಮದ್ದೂರು, ಮೇಲ್ಕೋಟೆ, ಮಂಡ್ಯ, ಶ್ರೀರಂಗಪಟ್ಟಣ, ನಾಗಮಂಗಲ, ಕೃಷ್ಣರಾಜಪೇಟೆ, ಶರವಣಬೆಳಗೊಳ, ಅರಸೀಕೆರೆ, ಬೇಲೂರು, ಹಾಸನ, ಹೊಳೆನರಸೀಪುರ, ಅರಕಲಗೂಡು, ಸಕಲೇಶಪುರ, ಬೆಳ್ತಂಗಡಿ, ಮೂಡಿಬಿದರೆ, ಮಂಗಳೂರು, ಉತ್ತರ ಮಂಗಳೂರು, ದಕ್ಷಿಣ ಮಂಗಳೂರು, ಬಂಟ್ವಾಳ, ಪುತ್ತೂರು, ಸುಳ್ಯ, ಮಡಿಕೇರಿ, ವಿರಾಜಪೇಟೆ, ಪಿರಿಯಾಪಟ್ಟಣ, ಕೃಷ್ಣರಾಜನಗರ, ಹುಣಸೂರು, ಹೆಜ್ಡಿಕೋಟೆ, ನಂಜನಗೂಡು, ಚಾಮುಂಡೇಶ್ವರಿ, ಕೃಷ್ಣರಾಜ, ಚಾಮರಾಜ, ನರಸಿಂಹರಾಜ, ವರುಣ, ಟಿ ನರಸೀಪುರ, ಹನೂರು, ಕೊಳ್ಳೇಗಾಲ, ಚಾಮರಾಜನಗರ, ಗುಂಡ್ಲುಪೇಟೆ. ಈ 224 ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭಾ ಕ್ಷೇತ್ರಗಳ ಹೆಸರುಗಳನ್ನು ಆ ಮಗು ಹೇಳಿದೆ. ತುಂಬ ಕಷ್ಟ ಆದರೂ ಕೂಡ ಆ ಮಗು ಒಂದು ತಪ್ಪದಂತೆ ಆ ಒಂದು ಎಲ್ಲ ಕ್ಷೇತ್ರಗಳನ್ನು ಹೆಸರುಗಳನ್ನಿದೆ. ಆ ಮಗುಗೆ ಈ ಕಾರ್ಯಕ್ರಮದ ಪರವಾಗಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಬಯಸ್ತೇನೆ. ಎಲ್ಲ ಮುಖೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರ ಒಂದು ಸಹಯೋಗದೊಂದಿಗೆ ಅದರಲ್ಲಿರುವಂಥ ಎಲ್ಲ ಸಂಘ ಸಂಸ್ಥೆಗಳು ಕೂಡ ಬಂತು. ಅವರೆಲ್ಲರ ಒಂದು ಸಹಕಾರದೊಂದಿಗೆ ಇವತ್ತು ಒಂದು ಕಾರ್ಯಕ್ರಮ, ಒಂದು ಸನ್ಮಾನ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿರುವಂಥದ್ದು ಬಹಳ ಒಂದು ಸಂತೋಷಕರವಾಗಿರುವಂಥ ಸಂಗತಿಯಾಗಿದೆ. ನಮ್ಮ ದಾವಣಗೆರೆ ಉತ್ತರ ವಲಯದ BO ಕಚೇರಿಯ ಎಲ್ಲ ಸಿಬ್ಬಂದಿಯವರಿಗೂ, ಹಾಗೆಯೇ BRC ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ, ಹಾಗೆಯೇ ಎಲ್ಲ ಸಮಸ್ತ ಇಲ್ಲಿ ಸೇರಿರುವಂಥ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ತಮ್ಮೆಲ್ಲರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ನಿವೃತ್ತಿ ಹೊಂದಿರುವಂಥ ಈಗ ಬರ್ತಾ ಇದ್ದಾರೆ. ದಯಮಾಡಿ ತಾವೆಲ್ಲರೂ ಕೂಡ ಎದ್ದು ನಿಂತವರಾಗಿ ಒಂದು ಜೋರಾದಂಥ ಚಪ್ಪಾಳೆಯಿಂದ ತಟ್ಟುವುದರ ಮೂಲಕವಾಗಿ ನಾವು ಅವರಿಗೆ ಆತ್ಮೀಕವಾಗಿರುವಂಥ ಒಂದು ಆತ್ಮೀಯ ರೀತಿಯಲ್ಲಿ ಸ್ವಾಗತವನ್ನು ಬಯಸೋಣ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂಥ ನಿಮ್ಮೆಲ್ಲರ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿವೃತ್ತಿ, ಇವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ ವೇದಿಕೆಗೆ ನಾನು ಆತ್ಮೀಯ ರೀತಿಯಲ್ಲಿ ಅವರನ್ನು ವೇದಿಕೆಗೆ ನಿಮ್ಮೆಲ್ಲರ ಪರವಾಗಿ ನಾನು ಬರಮಾಡಿಕೊಳ್ತೇನೆ. ಪ್ಲೀಸ್ ಸರ್. ಜೊತೆಗೆ ಲೋಕಣ್ಣ ಮಾಗೋಡ್ರು ಅಧ್ಯಕ್ಷರು, ಕೊಟ್ರೇಶ್ ಸರ್ ಉಪನಿರ್ದೇಶಕರು, ರಾಜಶೇಖರ್ ಸರ್ EO ಶಿಕ್ಷಣಾಧಿಕಾರಿಗಳು, ಹಾಗೆಯೇ HR ಶೇರಾಲಿ ಸರ್ ಕಾರ್ಯಕ್ರಮದ ಕೇಂದ್ರ ಬಿಂದು, ವಿಶ್ವನಾಥ್ ಸರ್ KR ಸಹಾಯಕ ನಿರ್ದೇಶಕರು, ಫಸೀಹ್ ಉದ್ದೀನ್ ಶಾಕೀರ್ BRC ಅವರು, ರವಿಶಂಕರ್ ಸರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಹಾಗೆಯೇ ಓವಳಪ್ಪ ಜಿ ರಾಜ್ಯ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರಿ ನೌಕರರ ಸಂಘ, ಸಿದ್ದೇಶ್ ಎಂ ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಮಹಾರುದ್ರಪ್ಪ HR ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಮಂಜಪ್ಪ GN ನಿರ್ದೇಶಕರು ಕರ್ನಾಟಕ ರಾಜ್ಯ ನೌಕರರ ಸಂಘ, ಹಾಗೆಯೇ ಮಂಜುನಾಥ್ HS ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ನೌಕರರ ಸಂಘ, ಹಾಗೆಯೇ ಶೋಯಬ್ ಮುಖ್ಯ ಶಿಕ್ಷಕರು, ಹಾಗೆಯೇ ಪರಮೇಶ್ವರ್ ಎಲ್ಲ ಮುಖ್ಯ ಶಿಕ್ಷಕರು. ತಾವೆಲ್ಲರೂ ಕೂಡ ಈ ವೇದಿಕೆಯ ಮೇಲೆ ಆಸೀನರಾಗಬೇಕೆಂಬುದಾಗಿ ಕಾರ್ಯಕ್ರಮದ ಪರವಾಗಿ ನಿಮ್ಮೆಲ್ಲರಲ್ಲೂ ಕೂಡ ಮತ್ತೊಮ್ಮೆ ನಾನು ವಿನಂತಿ ಮಾಡಿಕೊಳ್ತೇನೆ. ಒಂದು ಶ್ಲೋಕ ಇದೆ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಅಸತ್ಯದಿಂದ ಸತ್ಯದ ಕಡೆಗೆ, ಕತ್ತಲೆಯಿಂದ ಬೆಳಕಿನಡೆಗೆ, ಮರಣದಿಂದ ಜೀವದ ಕಡೆಗೆ ಕೊಂಡೊಯ್ಯುವಂಥ ರೂವಾರಿಗಳು ನಾವೆಲ್ಲರೂ ಕೂಡ ಇಲ್ಲಿ ಕೂತ್ಕೊಂಡಿದ್ದೇವೆ. ಇದೇ
ಜುಲೈ ತಿಂಗಳಲ್ಲಿ ನಿವೃತ್ತಿ ಹೊಂದಿರುವಂಥ ಎಲ್ಲರೂ ಕೂಡ ಇಲ್ಲಿ ಕೂತ್ಕೊಂಡಿದ್ದಾರೆ. ಅಸತ್ಯದಿಂದ ಮಕ್ಕಳನ್ನು ಸತ್ಯದ ಕಡೆಗೆ ನಡೆಸುವಂಥವರು, ಕತ್ತಲೆಯಿಂದ ಅವರಿಗೆ ಏನು ಕೂಡ ಗೊತ್ತಿಲ್ಲ ಆ ಮಗುವನ್ನು, ಕಲ್ಲಾಗಿರುವಂಥ ಆ ಮಗುವನ್ನು ಬೆಳಕಿನ ಕಡೆಗೆ ದಾರಿಯನ್ನು ತೋರಿಸುವಂಥವರು, ಹಾಗೆಯೇ ಜೀವದಿಂದ ಈ ಲೋಕದಲ್ಲಿ ಬದುಕುವಂಥ ಕೌಶಲ್ಯಗಳನ್ನು ಕಲಿಸುವಂಥ ಶಿಕ್ಷಕರಿಂದ ಇವತ್ತು ಜುಲೈ ತಿಂಗಳಲ್ಲಿ ನಿವೃತ್ತಿಯನ್ನು ಹೊಂದಿದೆ. ಒಂದು ಜೋರಾದಂಥ ಚಪ್ಪಳೆ ವೇದಿಕೆಗೂ ಮತ್ತು ಆ ನಿವೃತ್ತಿಯನ್ನು ಹೊಂದಿರುವಂಥ ಎಲ್ಲ ಶಿಕ್ಷಕರಿಗೂ ಕೂಡ, ನಮ್ಮ ಮಕ್ಕಳು ಅವರ ಒಂದು ಜ್ಞಾನವನ್ನು ಪಡೆಯುವಂಥವ್ರು ಎಷ್ಟೋ ಜನ ಇದ್ದಾರೆ. ಜೊತೆಗೆ ಈಗ ಇವರಿಂದ ವಂಚಿತರಾಗ್ತಾ ಇದ್ದಾರೆ. ಅಂದರೆ ನಮ್ಮ ಶಿಕ್ಷಣ ಇಲಾಖೆಗೆ ತುಂಬಲಾರದಂಥ ಒಂದು ನಷ್ಟ ಇವರಿಂದ ಈಗ ಆಗ್ತಾ ಇದೆ. ಆದರೂ ಕೂಡ ನೀವೆಲ್ಲರೂ ಕೂಡ ಇಲ್ಲಿ ಕುಳಿತುಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅನ್ನೋ ಒಂದು ಮಾತನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಈ ಕಾರ್ಯಕ್ರಮವನ್ನು ದಿಕ್ತವಾಗಿ ಈಗ ಪ್ರಾರಂಭ ಮಾಡೋಣ. ಈ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಹನುಮಂತ ನಾಯ್ಕ ಸರ್ ಸಹ ಶಿಕ್ಷಕರು ಇವರು ಈ ಕಾರ್ಯಕ್ರಮದ ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕೆಂಬುದಾಗಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಓಂ ಗುರುಭ್ಯೋ ನಮಃ. ವಂದಿಪೇ ಶ್ರೀ ಗಣನಾಥನೇ ಮಂದರ ತೆರಾ ಮಂದಹಾಸವದನನೇ ಭಕ್ತಿ ಪುಷ್ಪಗಳ ಅರ್ಪಿಸುವೆ ತವ ಪಾದಕ್ಕೆ. ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ, ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ. ಓಂಕಾರನಾದ ಲೋಲ ಹೇ ಗಣಪ, ಓಂಕಾರ ರೂಪ ಹೇ ಗಣಪ. ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ. ಮಾಯ ವಿನಾಶಕ ಮೂಷಿಕ ವಾಹನ ಮಾತಾ ಭವಾನಿಯ ಪಾರ್ವತಿ ನಂದನ. ಮಾಯಾ ವಿನಾಶಕ ಮೂಷಿಕ ವಾಹನ ಪಾರ್ವತಿ ದೇವಿಯ ಪಾರ್ವತಿ ನಂದನ. ಮಹಾಗಣಪತಿ ಪರಮದಯಾಗಣ, ಮಹಾಗಣಪತಿ ಪರಮದಯಾಗಣ. ಶಂಭೋ ನಂದನ ಕರೆಯುವೆನು ನಾ, ಶಂಭೋ ನಂದನ ಕರೆಯುವೆನಾ. ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ. ಓಂಕಾರನಾದ ರೂಪ ಹೇ ಗಣಪ, ಓಂಕಾರ ರೂಪ ಹೇ ಗಣಪ. ಓ ಎನ್ನುವ ಗಣಪ ಕರೆದಾಗ, ಓ ಎನ್ನುವ ಗಣಪ. ದೇವನೇ ಆತ್ಮಲಿಂಗವ ತರೆಯಲಿ ಇಟ್ಟವನೇ, ಆತ್ಮಲಿಂಗವ ತರೆಯಲಿ ಇಟ್ಟವನೇ. ಬಾಲಗಣೇಶನೇ ಕರೆಯುವೆನು ನಾ, ಬಾಲಗಣೇಶನೇ ಕರೆಯುವೆನು ನಾ. ಓ
ಎನ್ನು ಬಾ ಗಣಪ ಕರೆದಾಗ ಓ ಎನ್ನು ಬಾ ಗಣಪ ಓ ಎನ್ನು ಬಾ ಗಣಪ ಕರೆದಾಗ ಓ ಎನ್ನು ಬಾ ಗಣಪ ಓಂಕಾರನಾದ ಲೋಲ ಹೇ ಗಣಪ ಓಂಕಾರ ರೂಪ ಹೇ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ. ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂಥ ಹನುಮಂತ ನಾಯ್ಕ ಸರ್ಗೆ ಈ ಕಾರ್ಯಕ್ರಮದ ಪರವಾಗಿ ನಾನು ಧನ್ಯವಾದಗಳನ್ನು ಬಯಸ್ತೇನೆ. ಈಗ ಕಾರ್ಯಕ್ರಮದ ಒಂದು ಸ್ವಾಗತವನ್ನು ನಿಮ್ಮೆಲ್ಲರ ಮಧ್ಯದಲ್ಲಿರುವಂಥ ಶ್ರೀ ರವಿಶಂಕರ್ ಸರ್ MH ಅಧ್ಯಕ್ಷರು, ಇವರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು ಕೂಡ ಇದ್ದಾರೆ. ಸೊ ಅವರು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ಮಾನ್ಯರಿಗೆ ಪುಸ್ತಕಗಳನ್ನು ಕೊಡುವುದರ ಮೂಲಕವಾಗಿ ಸ್ವಾಗತವನ್ನು ಕೋರಬೇಕಾಗಿ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ಇದು ಒಂದು ಸುದಿನ ಅಂತಲೇ ನಾವು ಇವತ್ತು ಹೇಳ್ಬೋದು. ಲೋಕಣ್ಣವರು ಈಗಾಗಲೇ ಅದನ್ನು ಹೇಳಿದ್ದಾರೆ. ಸುದಿನದ ಜೊತೆಗೆ ಒಂದು ಅಮೂಲ್ಯ ರತ್ನವನ್ನು ಮತ್ತು 14 ಜನ ಮುತ್ತು ರತ್ನಗಳನ್ನು ಇವತ್ತು ನಾವು ಸೇವೆಯಿಂದ ಕಳ್ಕೊಳ್ತೀವಿ ಅಂತಲೂ ಕೂಡ ಅದನ್ನು ನಾವು ಹೇಳ್ಬೋದು. ಆದರೆ ಅನಿವಾರ್ಯ, ಇಲಾಖೆಯ ನಿಯಮಗಳು ಅನಿವಾರ್ಯತೆ ಇದೆ. ಬರೋದು ಅನಿಶ್ಚಿತೆ, ಹೋಗೋದು ಮಾತ್ರ ನಿಶ್ಚಿತೆ. ಅಂದರೆ ನಾವು ಬರ್ತವಿಲ್ಲ ಅನ್ನೋದು ಗೊತ್ತಿರಲ್ಲ, ಆದರೆ ಹೋಗೋದು ಮಾತ್ರ ಒಂದು ಡೇಟ್ ಫಿಕ್ಸ್ ಆಗಿರುತ್ತೆ. ಆ ಡೇಟಿಗೆ ನಾವು ಇರ್ತೀವಿ ಅಂದರೂ ಕೂಡ ಇಲಾಖೆ ನಮ್ಮನ್ನು ಇಟ್ಕೊಳ್ಳೋಕ್ಕೆ ಬಿಡೋದಿಲ್ಲ. ಆ ಸೇವೆಯನ್ನು ಪರಿಗಣಿಸಿ ನಾವು ಈ ದಿನ ಈ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೋಬೇಕಂತ ಉದ್ದೇಶ ಏನಿತ್ತು ಅಂದರೆ, ನಮ್ಮ ವಲಯದಲ್ಲಿ ಇದುವರೆಗೂ ಕೂಡ ಯಾರೂ ಕೂಡ ರಿಟೈರ್ಡ್ ಆದಂಥ ಅಧಿಕಾರಿಗಳು ಯಾರೂ ಇರಲಿಲ್ಲ. BO ಅವರು ಇವರು ರಿಟೈರ್ಡ್ ಆಗಿರೋದ್ರಿಂದ ನಮ್ಮ ಶಾಲೆಗಳಲ್ಲಿ ಯಾವ ರೀತಿಯಾಗಿ ನಾವು ರಿಟೈರ್ಡನ್ನು ಆದಾಗ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾವೋ ಆ ರೀತಿಯಾಗಿ ನಮ್ಮ ಉತ್ತರ ವಲಯದಿಂದ ಒಬ್ಬ ಅಧಿಕಾರಿ, ನಿಷ್ಠಾವಂತ ಅಧಿಕಾರಿ, ಧೀಮಂತ ಅಧಿಕಾರಿ ರಿಟೈರ್ಡ್ ಆಗಿದ್ದಾರೆ, ಅವ್ರಿಗೆ ಕೊಡಬಾರ್ದು ಯಾಕೆ ಅಂತಂದೇಳಿ ಕೆಲವು ಸಹ ಶಿಕ್ಷಕರು, ಮುಖ್ಯೋಪಾಧ್ಯಾಯರು ಅನಿಸಿಕೆ ಪ್ರಕಾರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ವಿ. ಈ ಒಂದು ಕಾರ್ಯಕ್ರಮವನ್ನು ನಾವು ಈ ಹಿಂದೆ ಆಯೋಜನೆ ಮಾಡಿದಂತೆ ಒಂದು ರೂಪುರೇಷೆಗಳನ್ನು ಹಾಕ್ಕೊಂಡ್ವಿ. ಆ ದಿನ ಒಂದು ಸಭೆಯನ್ನು ಕರೆದುಬಿಟ್ಟು 20 ಜನರ ಒಂದು ತಂಡವನ್ನು ಮಾಡ್ಕೊಂಡ್ವಿ. ಅದರಲ್ಲಿ ಮುಖ್ಯೋಪಾಧ್ಯಾಯರಾದಂಥ ನಮ್ಮ ನಾಗರಾಜ್ ಸರ್ ಅವರನ್ನ ಅಧ್ಯಕ್ಷತೆಯಲ್ಲಿ ಲೋಕಣ್ಣ ಮಾಗೌಡರು ಅವರೆಲ್ಲ ಇದ್ದರು. ಅದರಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ, ಲೋಕಣ್ಣ ಮಾಗೌಡರು ಇವರಿಗೆ ಒಮ್ಮತದಿಂದ ಎಲ್ಲರೂ ಕೂಡ ನೀವು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಬೇಕು ಅಂತಂದೇಳಿ ಅವರನ್ನು ಕೇಳ್ಕೊಂಡಾಗ ಅವರು ಮನಪೂರ್ವಕವಾಗಿ ಒಪ್ಕೊಂಡು ಈ ಒಂದು ಸಭೆಗೆ ಏನು ಮಾಡಿದ್ದಾರೆ, ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಿದ್ದಾರೆ. ಅವರಿಗೆ ಈ ಎಲ್ಲರ ಪರವಾಗಿ, ಸಂಘದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ, ಸುಸ್ವಾಗತ. ಅದೇ ರೀತಿ ಮಾನ್ಯ ಉಪನಿರ್ದೇಶಕರನ್ನು ನಾವು ಭೇಟಿ ಮಾಡಿ ಅವರಿಗೂ ಕೂಡ ಇಂಥ ಒಂದು ಫಂಕ್ಷನ್ ನಡೀತಾ ಇದೆ, ನಮ್ಮ ಉತ್ತರ ವಲಯದಲ್ಲಿರುವಂಥ BO ಅವರ ಬೀಳ್ಕೊಡುಗೆ ಸಮಾರಂಭ ಮತ್ತು 14 ಜನರ ಶಿಕ್ಷಕರ ನಿವೃತ್ತಿ ಸಮಾರಂಭವನ್ನು ಇಟ್ಕೊಂಡಿರ್ತೀವಿ, ಬರ್ಬೇಕಂತ ಕೇಳ್ಕೊಂಡಾಗ ಅವರು ತುಂಬ ಹೃದಯದ ಸಂತೋಷದಿಂದ ಅವರು ಒಪ್ಕೊಂಡ್ರು. ಆದರೆ ಅನಿವಾರ್ಯ ಕಾರಣದಿಂದ ಅವರು ಈಗ ಕೋರ್ಟ್ನಲ್ಲಿ ಇರೋದರಿಂದ ಅವರು ಕೂಡ ಪರೋಕ್ಷವಾಗಿ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾಯಿದ್ದೀನಿ. ತದನಂತರ ಒಂದು ನಾನುಡಿ ಹೇಳ್ತಾನೆ, ನಾವು ಯಾವತ್ತೂ ಕೂಡ ಯಶಸ್ಸಿನ ಹಿಂದ್ಗಡೆ ಬೆನ್ನತ್ತಿ ಹೋಗಬಾರ್ದು. ನಮಗೆ ಕೊಟ್ಟಂಥ ಕೆಲಸವನ್ನು ನಿಷ್ಠೆಯಿಂದ ಮಾಡಿದರೆ, ನಾವೇನು ಕೆಲಸವನ್ನು ಮಾಡ್ತಾವೋ ಅದನ್ನು ನಿಷ್ಠೆಯಿಂದ ಮಾಡಿದರೆ ಆ ಯಶಸ್ಸು ತಾನಾಗಿಯೇ ನಮ್ಮ ಬೆನ್ನ ಹಿಂದ್ಗಡೆ ಬರುತ್ತೆ ಅಂತ ಹೇಳ್ತಾ, ಅದಕ್ಕೆ ಅನ್ವರ್ಥನಾಮದ ರೀತಿಯಾಗಿ ನಮ್ಮ BO ಸರ್ ಅವರಿದ್ದರು. ಅವ್ರು ಯಾವತ್ತೂ ಕೂಡ ಯಶಸ್ಸಿನಿಂದ ಹೋಗಲಿಲ್ಲ, ಅವ್ರು ಕೆಲಸವನ್ನು ಮಾಡ್ತಾಯಿದ್ರು. ನಾನು ನೋಡ್ತಾ ಇದ್ದೆ, ಕೆಲವು ಟೈಮ್ನಲ್ಲಿ ಆಫೀಸಲ್ಲಿ ಮಧ್ಯಾಹ್ನ, ಸರ್ ಇನ್ನೂ ಹೋಗಿಲ್ಲಲ್ಲ ಸರ್, ಮತ್ತು ಮನೆಗೆ ಹೋಗಿ ಬರೋದೇನಪ್ಪ, ಇಲ್ಲೇ ಊಟ ತರಿಸ್ಕೊಂಡು
ಮಾಡ್ತಾನೆ ಅಂದರೆ ಮಧ್ಯಾಹ್ನ ಕೂಡ ಅವ್ರು ಮನೆಗೆ ಹೋಗ್ತಾ ಇರಲಿಲ್ಲ, ಅಲ್ಲೇ ಕೂತ್ಕೊಂಡು ಊಟವನ್ನು ಮಾಡ್ತಾಯಿದ್ರು. ಅದೇ ರೀತಿ ಸಾಯಂಕಾಲ 6-6:30 ತನಕ ಕೂಡ ಆಫೀಸಲ್ಲಿ ವರ್ಕ್ ಮಾಡ್ತಾಯಿದ್ರು. ಅಂದರೆ ಅವ್ರಿಗೆ ಯಶಸ್ಸು ಹಿಂದೆ ಬಂತು, ಅವ್ರ ಕೆಲಸವನ್ನು ಮಾಡಿದರು. ಬಸವಣ್ಣರು ಹೇಳಿದ ಹಾಗೆ ಕಾಯಕವೇ ಕೈಲಾಸ ಅನ್ನೋ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡೋದಕ್ಕೆ ಅವರಿಗೆ ಯಶಸ್ಸನ್ನು ತಂದುಕೊಟ್ಟಿದೆ. ಇವತ್ತು ಅವರಿಗೂ ಕೂಡ ವೇದಿಕೆ ಪರವಾಗಿ, ಸಂಘದ ಪರವಾಗಿ ಮತ್ತು ಎಲ್ಲ ಶಿಕ್ಷಕರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಅವರ ಶ್ರೀಮತಿಯವರು ಕೂಡ ನಾವು ಭಾಳ ಹೇಳಿದ್ವಿ, ಸರ್ಗೆ ಹೇಳಿದ್ವಿ ಮತ್ತು ಮೇಡಮರಿಗೆ ಹೇಳಿದ್ವಿ, ಇಲ್ಲ ಸರ್ ಅವ್ರು ಎಲ್ಲೆಲ್ಲಿಗೂ ಬರಲ್ಲ ಫಂಕ್ಷನಿಗೆ ಅಂದರೆ, ಇಲ್ಲ ಸರ್ ನಾವು ದಯವಿಟ್ಟು ಕರ್ಕೊಂಡು ಬರಲೇಬೇಕು ನೀವು ಅಂತ ಒತ್ತಾಯ ಮಾಡಿದಾಗ ಎಲ್ಲರೂ ಕೂಡ ಒತ್ತಾಯ ಮಾಡಿದ ಮೇಲೆ ಆಯಿತು ಬರ್ತಿದ್ದೇವೆ ಅಂತಂದೇಳಿ ಮನಪೂರ್ವಕವಾಗಿ ಒಪ್ಕೊಂಡು ಅವರ ಶ್ರೀಮತಿಯವರಾದಂಥ ಶ್ರೀಮತಿ ರೇಷ್ಮಾ ಮೇಡಮರು ಇವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಮುಂದಿನದಾಗಿ ಅವರ ಮಗನೂ ಕೂಡ ಹೇಳ್ತಾಯಿದ್ರು, ಮೊನ್ನೆ ಒಂದು ಫಂಕ್ಷನಲ್ಲಿ ಹೇಳ್ತಾಯಿದ್ರು, ಅವನು ನನಗೆ ಮಗ ಅಲ್ಲ, ಅವನು ನನಗೆ ತಂದೆ ರೀತಿಯಾಗಿ ಅಂತ ನಮ್ಮ ಬಿ ಒ ಸರ ಹೇಳ್ತಾಯಿದ್ರು. ಅಂದರೆ ಅವ್ರ ಮಗರೂ ಕೂಡ ಇಲ್ಲಿ ಜೊತೆಗೆ ಕರ್ಕೊಂಡು ಬಂದಿದ್ದಾರೆ, ಒಬ್ಬನೇ ಮಗ, ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರು ಕೂಡ ಇತ್ತೀಚೆಗೆ PhD ಮಾಡಿ PhDಯನ್ನು ಪಡ್ಕೊಂಡಿರ್ತಾರೆ. ಇಲ್ಲೇ ಯೂನಿವರ್ಸಿಟಿಯಲ್ಲಿ ಕೂಡ ಕೆಲಸವನ್ನು ಮಾಡ್ತಾಯಿರ್ತಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ಇದಾದ ನಂತರ ನಮ್ಮ ಸರ್ ಶ್ರೀಯುತ ರಾಜಶೇಖರ್ ಸರ್ ಅವರನ್ನೇ ಯಾಕಪ್ಪ ಕರೆದ್ವಿ ಅಂತಂದರೆ, ಅತೀ ನಿಷ್ಠಾವಂತ ದಷ್ಟ ಅಧಿಕಾರಿಯಾಗಿದ್ದರು ಅವರು. ಅಂದರೆ ಯಾವುದೇ ರೀತಿಯಾದಂಥ ಮುಲಾಜಿಗೆ ಹೋಗದೆ ತಮ್ಮ ಆಡಳಿತವನ್ನು ಮಾಡಿದಂಥ ವ್ಯಕ್ತಿ. ಅದರಲ್ಲೂ ಕೂಡ ನಮ್ಮ ನಾರ್ತ್ಗೆ ಸಾಕಷ್ಟು ಸಹಾಯವನ್ನು ಮಾಡಿದಂಥ ವ್ಯಕ್ತಿಯವರು. ಅದನ್ನು ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕು. ಎಲ್ಲರೂ ಚರ್ಚೆ ಮಾಡಿ ಒಬ್ಬ ಉಪನ್ಯಾಸಕರನ್ನ ಕರೆಸ್ಬೇಕಲ್ಲ ಅಂತಂದಾಗ ನಮಗೆ ನೇರವಾಗಿ ನೆನಪಿಗೆ ಬಂದು ಯಾರಪ್ಪ ಅಂದರೆ, ನಮ್ಮ ಎಲ್ಲ ಟೀಮಿನವರು ಸದಸ್ಯರು ಸಜೆಸ್ಟ್ ಮಾಡಿದ್ದೆ ಅಂದರೆ ನಮ್ಮ ಈ ರಾಜಶೇಖರ ಸರ್ನ ಕರೆಸ್ಬಿಡೋಣ. ಯಾಕಂದ್ರೆ ನಮ್ಮ ನಾರ್ತ್ ವಲಯಕ್ಕೆ ಸಾಕಷ್ಟು ಸಹಾಯವನ್ನು ಅವರು ಮಾಡಿದ್ದಾರೆ. ಶಿಕ್ಷಕರಿಗೆ ಆಗಲಿ ಯಾರಿಗೂ ಕೂಡ ಒಂದು ಪೆನ್ ಇಟ್ಟಿಲ್ಲ. ಅವರ ಮಾತುಗಳು ಕಠಿಣ ಆಗಿರ್ಬೋದು, ಆದರೆ ಅದರಿಂದಿರುವಂಥ ಹೃದಯ ತುಂಬ ಮೃದುತೆಯಿಂದ ಕೂಡಿದೆ ಅಂತ ಹೇಳ್ಬೋದು ನಾವು. ಅಂಥ ವ್ಯಕ್ತಿಯನ್ನು ನಾವು ಇವತ್ತು ಉಪನ್ಯಾಸಕನಾಗಿ ಕರೆಸ್ಕೊಂಡಿದ್ದೀವಿ. ಅವರಿಗೂ ಕೂಡ ವೇದಿಕೆ ಪರವಾಗಿ ಸಂಘದ ವತಿಯಿಂದ ಮತ್ತು ಎಲ್ಲ ಸಮಸ್ತ ಶಿಕ್ಷಕ ಬಳಗದಿಂದ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾರೆ. ಅದೇ ರೀತಿ ನಮ್ಮ MDM ಸಹಾಯಕ ನಿರ್ದೇಶಕರಾದಂಥ ಶ್ರೀಯುತ ವಿಶ್ವನಾಥ್ ಸರ್ ಅವರು ಕೂಡ ಎಷ್ಟು ಅಧಿಕಾರಿ ಅನ್ನೋದು ನಿಮಗೆಲ್ಲರಿಗೂ ಕೂಡ ಈ ಒಂದು 3-4 ತಿಂಗಳುಗಳಲ್ಲಿ ಏನಾಗಿದೆ ನಿಮಗೆಲ್ಲರಿಗೂ ಗೊತ್ತಾಗಿದೆ. ಅವರು ಹಾಕುವಂಥ ಮೆಸೇಜ್ ಆಗಿರ್ಬೋದು, ಪ್ರತಿಯೊಂದು ಅಂಶವನ್ನು ಕೂಡ ನಮಗೆ ಆ ಒಂದು ಸಣ್ಣ ಮಗುಗೆ ನಲಿಕಲಿ ಮಗು ಅಂತ ಹೇಳ್ತೇವಲ್ವ ನಾವು, ಆ ಮಗುಗೆ ನಾವು ಯಾವ ರೀತಿಯಾಗಿ ಹೇಳ್ತೇವೋ ಆ ರೀತಿಯಾಗಿ ಅವರು ಅರ್ಥ ಆಗೋ ರೀತಿಯಲ್ಲಿ ಮೆಸೇಜ್ಗಳನ್ನು ಹಾಕ್ತಾರೆ. ಫಸ್ಟಿಗೆ ಏನಪ್ಪ ಬೆಳಗ್ಗೆ ಎದ್ದು ಕೂಡಲೇ ಇವರು ಸುಪ್ರಭಾತ ಕೇಳಬೇಕು ಅನ್ನೋ ಮಾತುಗಳನ್ನು ಕೂಡ ನಾವು ಕೇಳಿದ್ದೀವಿ. ಆದರೆ ಅದೇ ಸುಪ್ರಭಾತ ಎಲ್ಲರಿಗೂ ಕೂಡ ಇವತ್ತು ಒಂದು MDMನಲ್ಲಿ ಮೆಸೇಜ್ ಹಾಕೋದು ಹೆಂಗೆ ಅಂತ ಸುಲಭವಾದ ರೀತಿಯಲ್ಲಿ ನಮಗೆ ತಿಳಿಯಪಡಿಸಿದ್ದಾರೆ. ಅವರು ಕೂಡ ಈ ದಿನ ವೇದಿಕೆಗಿದ್ದಾರೆ. ಅವರಿಗೂ ಕೂಡ ಸಂಘದ ವತಿಯಿಂದ ಮತ್ತು ಎಲ್ಲ ಶಿಕ್ಷಕರ ಪರವಾಗಿ ಮತ್ತು ವೇದಿಕೆ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ BRC ಕಚೇರಿಯ ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಯಾದಂಥ ಪಶಿಯವುದ್ದೀನ್ ಶಾಕಿರ್ ಸರ್ ಅವರು ಈಗ ಕರೆಯನ್ನು ಮಾಡಿದಾಗ ಇನ್ನೊಂದು 5 ನಿಮಿಷದಲ್ಲಿ ಇರ್ತೇವೆ ಅಂತ ಹೇಳಿದರು. ಅವರಿಗೂ ಕೂಡ ಅನುಪಸ್ಥಿತಿಯಲ್ಲಿ ಪರೋಕ್ಷವಾಗಿ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಿದ್ದೀನಿ. ಸ್ವಾಗತ ಸುಸ್ವಾಗತ. ಅದೇ ರೀತಿ ಒಂದು ಸುದೈವ ಅನ್ಬೋದು ನಮಗೆ. ಒಂದು ಏನಪ್ಪ ಅಂದರೆ ನಮ್ಮ 14 ಜನದ ಒಂದು ಸಂಘದ ಒಂದು ಉದ್ದೇಶ ಏನಾಗಿತ್ತಪ್ಪ ಅಂದರೆ, ರಿಟೈರ್ಡ್ ಆದಂಥ ವ್ಯಕ್ತಿಗಳಿಗೆ ಶಿಕ್ಷಕರ ದಿನಾಚರಣೆಯಿಂದ ದಿನದಂದು ಅವರಿಗೆ ಸರಿಯಾದಂಥ ಸನ್ಮಾನ ಸಿಗೋದಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ನಾವು ಆಯ್ಕೆಯಾಗಿ ಬಂದಂಥ ನಿರ್ದೇಶಕರೆಲ್ಲ ಸೇರಿಕೊಂಡು ಒಂದು ತೀರ್ಮಾನ ಮಾಡಿದ್ವಿ. ಆ ತೀರ್ಮಾನದ ಪ್ರಕಾರ ಅವರ ಶಾಲೆಗಳಿಗೆ ಹೋಗಿ ಸನ್ಮಾನವನ್ನು ಮಾಡ್ತಾಯಿದ್ವಿ. ಅನಿವಾರ್ಯ ಕಾರಣದಿಂದ ಈ ತಿಂಗಳಲ್ಲಿ ಆದಂಥ ವ್ಯಕ್ತಿಗಳಿಗೆ ನಾವು 14 ಜನ ನಿವೃತ್ತಿಯನ್ನು ಹೊಂದಿದ್ರು. ಅದರಲ್ಲಿ ಮುಖ್ಯೋಪಾಧ್ಯಾಯರಿದ್ದಾರೆ, ಸಹ ಶಿಕ್ಷಕರು ಕೂಡ ಇದ್ದಾರೆ. ಅವರಿಗೆ ಶಾಲೆಗೆ ಹೋಗಿ ಮಾತಾಡ್ಬೇಕಂದಾಗ ನಮ್ಮ ಒಂದು 20 ಜನ ಟೀಮ್ ಸೇರಿಕೊಂಡಾಗ ಸಲಹೆಯನ್ನು ಮಾಗೋಡ್ರು ಮತ್ತು ಲೋಕಣ್ಣವರು ಮತ್ತು ನಮ್ಮ ನಾಗರಾಜ್ ಸರ್ ಅವರು ಒಂದು ಸಲಹೆಯನ್ನು ಕೊಟ್ಟರು. ಯಾಕೆ ಈ ಒಂದು ಸಭೆಯಲ್ಲೇ BO ಒಬ್ಬರಿಗೆ ಮಾಡೋದಕ್ಕಿಂತ 30 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸುತ್ತಾರೆ,
ಯಾಕೆ ಅವ್ರ ಜೊತೆಗೆ ಮಾಡಬಾರ್ದು ಅಂತ ಕೇಳಿದಾಗ ನಾವು ಮನಸ್ಪೂರ್ವಕವಾಗಿ ಈ ಒಂದು ಸಭೆಯಲ್ಲಿ ಅವರಿಗೆ ಸನ್ಮಾನ ಮಾಡೋಕ್ಕೆ ಒಪ್ಕೊಂಡ್ವಿ. ನಾವು ಸಂಘದವರೆಲ್ಲರೂ ಸೇರಿಕೊಂಡು ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇಂಥ ಒಂದು ಸಂದರ್ಭ ಮತ್ತು ಅವರಿಗೂ ಕೂಡ ಒಂದು ಸುದೈವ ಅಂತ ಹೇಳ್ತಾ 14 ಜನ ನಿವೃತ್ತಿ ಹೊಂದುತ್ತಿರುವಲ್ಲ ಆಲ್ರೆಡಿ ನಿವೃತ್ತಿ ಹೊಂದಿರುವಂಥ ಶಿಕ್ಷಕರಿಗೆ ಈ ಸಭೆಯ ಪರವಾಗಿ ಸಂಘದಿಂದ ಅವರಿಗೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೂ ಅವರು ಕುಟುಂಬ ವರ್ಗದವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಕೂಡ ಈ ಒಂದು ಸಭೆಯಲ್ಲಿ ಹಾಜರಿದ್ದಾರೆ. ಅವರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ವೈಯಕ್ತಿಕವಾಗಿ ಮತ್ತು ನಮ್ಮ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಇತ್ತೀಚೆಗೆ ಆಯ್ಕೆಯಾದಂಥ ಟೀಮ್ನಲ್ಲಿ ನಮ್ಮ ಉತ್ತರ ವಲಯದಿಂದ ರಾಜ್ಯ ಸಂಚಾಲಕರಾಗಿ ಆಯ್ಕೆಯಾಗಿರ್ತಾರೆ. ಅದೃಷ್ಟ ವ್ಯಕ್ತಿ ಅಂತ ಅನ್ಬೋದು ಅವರು, ಓಬಳೇಶ್ ಅಂತ ಹೇಳಿಬಿಟ್ಟು ಅವರು ಈ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಮ್ಮ ಸಂಘದ ವತಿಯಿಂದ ಮತ್ತು ವೇದಿಕೆಯಿಂದ ಅವರಿಗೆ ಸ್ವಾಗತ ಸುಸ್ವಾಗತ. ಇನ್ನೊಬ್ಬ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ವತಿಯಿಂದ ನಮ್ಮ ವಲಯದಿಂದ ಆಯ್ಕೆಯಾದಂಥ ಮಂಜಪ್ಪ GN ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿ ಇನ್ನೊಬ್ಬ ನಿರ್ದೇಶಕರಾದಂಥ ಇಲ್ಲಿ ನಾರ್ತು ಮತ್ತು ಸೌತು ಅನ್ನೋದೇನೂ ಇರಲಿಲ್ಲ. ಎರಡೂ ವಲಯಗಳಿಂದ 5 ಜನ ನಿರ್ದೇಶಕರಿರ್ತಾರೆ. ಅದರಲ್ಲಿ ನಮ್ಮ ರಾಜ್ಯ ಸಹಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿಯಾಗಿರುವ ರಾಜ್ಯ ಸಂಘಟನೆ ಕಾರ್ಯದರ್ಶಿಯಾಗಿರುವಂಥ ಮಂಜುನಾಥ್ ಇವರನ್ನು ಕೂಡ ಈ ವೇದಿಕೆಗೆ ಸ್ವಾಗತ ಸುಸ್ವಾಗತ. ಅದೇ ರೀತಿ ಮುಖ್ಯೋಪಾಧ್ಯಾಯ ಸಂಘದ ಕಾರ್ಯದರ್ಶಿಗಳಾದಂಥ ಶ್ರೀಯುತ, ಯಾಕಂದರೆ ಅಧ್ಯಕ್ಷರು ಇರಬೇಕಾಯಿತು, ಅಧ್ಯಕ್ಷರು ಇಲ್ಲಿ ನಿವೃತ್ತಿ ಸ್ಥಾನದಲ್ಲಿ ಕೂತ್ಕೊಂಡಿರೋದ್ರಿಂದ ಅವರ ಪರವಾಗಿ ಇಡೀ ಮುಖ್ಯೋಪಾಧ್ಯಾಯರ ಪರವಾಗಿ ಕಾರ್ಯದರ್ಶಿಯನ್ನು ವೇದಿಕೆ ಕರೆದವಿ. ಅವರಿಗೂ ಕೂಡ ಶ್ರೀಯುತ ಪರಮೇಶ್ವರ್ ಸರು ಕಾರ್ಯದರ್ಶಿಗಳು ಮುಖ್ಯೋಪಾಧ್ಯಾಯರ ಸಂಘ, ಇವರಿಗೂ ಕೂಡ ಸ್ವಾಗತ ಸುಸ್ವಾಗತ. ಅದೇ ರೀತಿ ಶೋಯಬ್ ಸರ್ ಮುಖ್ಯ ಶಿಕ್ಷಕರು ಜಾಲಿನಗರ ಶಾಲೆ, ಇವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರಿಗೂ ಕೂಡ ಎಲ್ಲರ ಸಂಘದ ಪರವಾಗಿ ಮತ್ತು ಎಲ್ಲ ಶಿಕ್ಷಕರ ಪರವಾಗಿ ಸ್ವಾಗತ ಸುಸ್ವಾಗತ. ಅದೇ ರೀತಿ ಈ ಒಂದು ಸಂಘಟನೆಯಲ್ಲಿ ಅತಿ ಉತ್ಸುಕತೆಯಿಂದ ಕೆಲಸವನ್ನು ಪ್ರತಿಯೊಂದು ಕೆಲಸದಲ್ಲಿ ಪಾಲ್ಗೊಂಡಂಥ ಜಿಲ್ಲಾ ಗೌರವಾಧ್ಯಕ್ಷರು ಆಗಿರುವಂಥ ಶ್ರೀಯುತ ಸಿದ್ದೇಶ್ M ಇವರಿಗೂ ಕೂಡ ಈ ವೇದಿಕೆ ವತಿಯಾಗಿ ಮತ್ತು ಸಂಘದ ವತಿಯಿಂದ ಮತ್ತು ಎಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತ. ಅದೇ ರೀತಿ ನಮ್ಮ ಸಂಘದ ನಮ್ಮ ಒಡನಾಡಿಯೂ ಆದಂಥ ಕಾರ್ಯದರ್ಶಿಗಳು ಆದಂಥ ಶ್ರೀಯುತ ಮಾರದ್ರಪ್ಪ HR ಇವರಿಗೂ ಕೂಡ ಈ ವೇದಿಕೆ ಪರವಾಗಿ ಮತ್ತು ಸಂಘದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನಾವು ಇಲಾಖೆ ವತಿಯಿಂದ ನಮ್ಮ BO ಕಚೇರಿಯ ಸಿಬ್ಬಂದಿಗಳು, ಮ್ಯಾನೇಜರ್ ಆಗಿರ್ಬೋದು, ಸೂಪರ್ಡೆಂಟ್ ಆಗಿರ್ಬೋದು ಮತ್ತು ಅವ್ರ ಜೊತೆಗಿರುವಂಥ ವಿಷಯ ನಿರ್ವಾಹಕರು ಪ್ರತಿಯೊಬ್ಬರನ್ನು ಕೂಡ ನಾವು ಆಹ್ವಾನವನ್ನು ಮಾಡಿದ್ವಿ. ಅವರೂ ಕೂಡ ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಇಲಾಖೆ ವತಿಯಿಂದ ಮತ್ತು ಸಂಘದ ವತಿಯಿಂದ ಮತ್ತು ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ BRC ಕಚೇರಿಯ CRPಗಳಾಗಿರ್ಬೋದು, BRPಗಳಾಗಿರ್ಬೋದು ಮತ್ತು ಸಿಬ್ಬಂದಿ ವರ್ಗದವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೀನಿ. ಸ್ವಾಗತ ಸುಸ್ವಾಗತ. ಅದೇ ರೀತಿ BOರ ಆತ್ಮೀಯರು ಕೂಡ ಮತ್ತು ಸ್ನೇಹಿತರು ಕೂಡ ಮತ್ತು ಅವರ ಸಂಬಂಧಿಕರು ಕೂಡ ಈ ಒಂದು ಸಭೆಗೆ ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದ್ರ ಜೊತೆಗೆ ಮುಖ್ಯವಾಗಿ ಏನಪ್ಪ ಅಂತಂದರೆ, ನಮ್ಮ ಪ್ರತಿಯೊಂದು ಶಾಲೆಯ ಇಡೀ ಉತ್ತರ ವಲಯದ ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕ ವೃಂದದವರು ಎಲ್ಲರೂ ಕೂಡ ನಾವು ಅಂದ್ಕೊಂಡಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಬಂದುಬಿಟ್ಟು ನಮಗೆ ಬೆಂಬಲವನ್ನು ಸೂಚಿಸಿರಿ. ಈ ಒಂದು ಅಂದರೆ ಇದರಿಂದನೇ ಗೊತ್ತಾಗುತ್ತೆ ನಮ್ಮ ಸಾಹೇಬರು ಎಷ್ಟು ಎಲ್ಲರಿಗೂ ಕೂಡ ಇಷ್ಟ ಆಗ್ತಾರೆ ಅನ್ನೋದು. ಹಾಗಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಇಡೀ ಸಮಸ್ತ ಉತ್ತರ ವಲಯದ ಎಲ್ಲ ಮುಖ್ಯೋಪಾಧ್ಯಾಯರು, ಸಹ ಶಿಕ್ಷಕರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸಂಘದ ವತಿಯಿಂದ ಮತ್ತು ಸಭೆಯ ಪ್ರಮುಖವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದಕ್ಕೆ ಮುಖ್ಯವಾಗಿ ನಮ್ಮ ಮಾಧ್ಯಮ ವರದಿಗಾರರು ಅವರು ಕೂಡ ಈ ಒಂದು ಸಭೆಯಲ್ಲಿ ಇದ್ದಾರೆ. ಆ ಮಾಧ್ಯಮ ವರದಿಗಾರರಿಗೂ ಕೂಡ ಮತ್ತು ಕ್ಯಾಮ್ರಾಮನ್ ಆಗಿರ್ಬೋದು, ಊಟವನ್ನು ಬಡಿಸುವಂಥ ಪ್ರತಿಯೊಬ್ಬರಾಗಿರ್ಬೋದು,
ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆಲ್ಲ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಸ್ವಾಗತಿಸ್ತಾ ನನ್ನ ಈ ಒಂದು ಸ್ವಾಗತ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ರಿಕ್ವೆಸ್ಟು ಅನೌನ್ಸ್ಮೆಂಟ್ ಅಂತಲೇ ತಿಳ್ಕೊಳ್ಳಿ. ಇಲ್ಲಿ ಸನ್ಮಾನವನ್ನು ಮಾಡಿದಾಗ ದಯವಿಟ್ಟು ಯಾರೂ ಕೂಡ ನಿಮ್ಮ ಮೊಬೈಲ್ಗಳನ್ನು ತೆಗೆದುಕೊಂಡು ಬಂದು ಇಲ್ಲಿ ಫೋಟೋ ಶೂಟ್ ಮಾಡಬೇಡಿ. ನೀವು ಏನೇ ಕಂಡೀಷನ್ ಸಾಯಂಕಾಲ 5 ಗಂಟೆಗೆ ಕಾರ್ಯಕ್ರಮ ಮುಗಿದ್ರೆ ರಾತ್ರಿ 10 ಗಂಟೆ ಒಳಗೆ ನಿಮ್ಮ ವಾಟ್ಸಪ್ಪಲ್ಲಿ ಪ್ರತಿಯೊಂದು ವಿಡಿಯೋ ಸಮೇತ ವಿಡಿಯೋ ಮಾಡ್ತಿದ್ದಾರೆ, ಫೋಟೋ ಮಾಡ್ತಿದ್ದಾರಲ್ಲ, ಪ್ರತಿಯೊಂದು ಕೂಡ ಯಾರು ಬೇಜಾರಬೇಡ್ರಿ, ಎಲ್ಲ ಫೋಟೋಗಳನ್ನು ನಿಮಗೆ ಕಳಿಸ್ಕೊಡ್ತೇವೆ ಗ್ರೂಪಿಗೆ. ಅನ್ಯತಾ ಭಾವಿಸ್ಬೇಡಿ. ಏನಾಗುತ್ತೆ ಅಂದರೆ ಇಲ್ಲಿ ಮುಜುಗರ ಆಗ್ತದೆ. ಫಂಕ್ಷನ್ ಮುಗಿದ ಮೇಲೆ ಬೇಕಾದ್ರೆ ಏನು ಮಾಡೋಣಂತೆ, ನಿಮ್ಗೆ ಯಾರಿಗೆ ಬೇಕಾದ್ರೆ ಅವರು ಎಲ್ಲ ಫೋಟೋ ಶೂಟ್ ಮಾಡ್ಕೊಳ್ಳೋಣ. ಇಲ್ಲಿ ಅದನ್ನು ಗೊಂದಲ ಮಾಡೋದು ಬೇಡ ಅಂತ ಒಂದು ತೀರ್ಮಾನ ಮಾಡಿದೆ ನಾವು. ನಿಮಗೆ ಪ್ರತಿಯೊಂದು ಫೋಟೋನು ಕೂಡ ವಿತಿನ್ 10 o'clock ಏನು ಸರ್ ಅದನ್ನು ನಿಮ್ಮ ವಾಟ್ಸಪ್ಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಹಾಗಾಗಿ ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ ಅಂತ ಹೇಳ್ತಾ ನನ್ನ ಸ್ವಾಗತ ಇದಕ್ಕೆ ವಿರಾಮವನ್ನು ಆಡ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ರವಿಶಂಕರ್ ಸರ್ಗೆ ಧನ್ಯವಾದಗಳು. ಜೊತೆಗೆ ಇಲ್ಲಿವರೆಗೂ ಕೂಡ ನಿಮ್ಮೆಲ್ಲರನ್ನ ಮತ್ತು ವೇದಿಕೆಯಲ್ಲಿ ಎಲ್ಲ ಗಣ್ಯ ಮಾನ್ಯರನ್ನು ಸ್ವಾಗತಿಸಿದಂಥ ಶ್ರೀ ರವಿಶಂಕರ್ ಸರ್ಗೆ ಪುಸ್ತಕವನ್ನು ಕೊಡುವುದರ ಮೂಲಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ನಮ್ಮ BO ಕಚೇರಿಯ ಸಿಬ್ಬಂದಿ ವರ್ಗದವರು ಕೂಡ ಇದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ, ಜೊತೆಗೆ ತಾವೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ವೇದಿಕೆಯ ಮುಂದೆ ಕುಳಿತಿರುವಂಥ ಮತ್ತು ನಿವೃತ್ತಿ ಹೊಂದಿರುವ ಎಲ್ಲ ಒಂದು ಬೀಳ್ಕೊಡುಗೆಯಲ್ಲಿ ಒಂದು ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಬಂದಂಥ ಎಲ್ಲರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಮತ್ತು ವೇದಿಕೆಯ ಪರವಾಗಿ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತವನ್ನು ಬಯಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಶೇರ್ ಅಲಿ ಸರ್ ಇವರ ಒಂದು ವ್ಯಕ್ತಿತ್ವ, ಹಾಗೆಯೇ ನೀವೆಲ್ಲರೂ ಕೂಡ ಕಂಡಂತೆ ಒಬ್ಬ ಅಧಿಕಾರಿಗಳು ಹೇಗಿದ್ದಾರೆ ಅನ್ನುವಂಥದ್ದನ್ನು ಪ್ರಾಸ್ತಾವಿಕವಾಗಿ ಕಾರ್ಯಕ್ರಮದಲ್ಲಿ ನುಡಿಬೇಕಂತ ಹೇಳಿ ಶ್ರೀ ಸಿದ್ದೇಶಂ ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಇವರನ್ನೆಲ್ಲ ಮನವಿ ಮಾಡಿಕೊಳ್ತೇನೆ. ಎಲ್ಲರಿಗೂ ನನ್ನ ಉತ್ತರ ವಲಯದ ಎಲ್ಲ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರಿಗೆ ನಮಸ್ಕರಿಸುತ್ತಾ ಬರ್ತಾರೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಮುಖ್ಯೋಪಾಧ್ಯಾಯರು ಹಾಗೂ ಸಹ ಶಿಕ್ಷಕರ ನೇತೃತ್ವದಲ್ಲಿ ಇಂದು ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಶೇರ್ ಅಲಿ ಸಾಹೇಬ್ರವರ ಬೀಳ್ಕೊಡೆ ಸಂಭ್ರಮ ಇವತ್ತು ಅದ್ಧೂರಿಯಾಗಿ ಪ್ರಾರಂಭವಾಗಿದೆ. ಈ ಸಮಾರಂಭದಲ್ಲಿ ಬಂದಿರುವಂಥ ನಮ್ಮ ಯುವ ಸಾಹೇಬರಾದಂಥ ರಾಜಶೇಖರ ಸಾಹೇಬ್ರವರೇ, MDM ಅಧಿಕಾರಿ ಅಂತ ವಿಶ್ವನಾಥ್ ಸಾಹೇಬ್ರವರೇ, ಈ ಸಭೆಯ ಅಧ್ಯಕ್ಷರಾದಂಥ ಲೋಕಣ್ಣಮ್ಮ ಗೌಡ್ರೆ, ನಮ್ಮ ತಾಲೂಕು ಅಧ್ಯಕ್ಷರಾದಂಥ ರವಿ ಸರ್ ಅವರೇ, ಹಾಗೂ ಎಲ್ಲ ಪದಾಧಿಕಾರಿಗಳೇ, ಸರ್ಕಾರಿ ನೌಕರ ಸಂಘದ ರಾಜ್ಯ ಪರಿಷತ್ ಅಧ್ಯಕ್ಷರಾದಂಥ ಓಬಳಪ್ಪ ಸರ್ ಅವರೇ, ಮಂಜಪ್ಪ ಸರ್ ಅವರೇ, ನನ್ನೆಲ್ಲ ನಿವೃತ್ತಿ ಆದಂಥ 14 ಜನ ಮುಖ್ಯ ಶಿಕ್ಷಕರೇ ಹಾಗೂ ಸಹ ಶಿಕ್ಷಕರೇ, ಕಚೇರಿಯ ಸಿಬ್ಬಂದಿ ವರ್ಗದವರೇ, ವ್ಯವಸ್ಥಾಪಕರೇ, ಅಧೀಕ್ಷಕರೇ, ಹಾಗೂ ನನ್ನ ನೆಚ್ಚಿನ ಕೇಂದ್ರ ಬಿಂದುವಾದಂಥ ಶೇರ್ ಅಲಿ ಸಾಹೇಬ್ರವರೇ, ಅವರ ಕುಟುಂಬದ ವರ್ಗದವರೇ, ಬಂಧುಗಳೇ, ನಾವು 23 ತಿಂಗಳಿಗೆ ಇನ್ನೊಂದು 2-3 ದಿವಸ 5-6 ದಿವಸ ಕಡಿಮೆ ಆಗುತ್ತೆ ನಮ್ಮ ಸಾಹೇಬರು ನಮ್ಮ ಉತ್ತರ ವಲಯಕ್ಕೆ ಬಂದು 23 ತಿಂಗಳ ಕಾಲ ಅಂತಲೇ ಅಂದ್ಬಿಡೋಣ. 23 ತಿಂಗಳ ಕಾಲ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿ ಕೆಲಸ ಕಾರ್ಯಗಳನ್ನು ಉತ್ತರ ವಲಯದಲ್ಲಿ ನಮ್ಮ ಸಾಹೇಬರು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಏನು ಮಾಡಿದೀವಪ್ಪ ಅಂದರೆ, ಮೇ ತಿಂಗಳಲ್ಲಿ 26ನೇ ತಾರೀಕು ಮುಖ್ಯ ಶಿಕ್ಷಕರ ಸಭೆಯನ್ನು ಇಲಾಖೆಯಿಂದ ಆಯೋಜಿಸಿತ್ತು. ಅದರಲ್ಲಿ ನಾವು ಪ್ರಸ್ತಾಪ ಮಾಡಿದ್ವಿ, ಇನ್ನು 2 ತಿಂಗಳಾದರೆ ನಮ್ಮ ಸಾಹೇಬರು ನಿವೃತ್ತಿ ಹೊಂತಾರೆ, ಒಂದು ಸಮಾರಂಭ ಮಾಡಬೇಕಲ್ಲ ಅಂಥೇಳಿ ಎಲ್ಲ ನಾವು ಹಿರಿಯರೆಲ್ಲ ಮಾತಾಡ್ಕೊಂಡು ಅಲ್ಲಿಗೆ ಬಿಟ್ವಿ ಒಂದು 15 ದಿವಸ ತಿಂಗಳು. ಮತ್ತು ನಮ್ಮ ಲೋಕಣ್ಣ ಸರು ಮತ್ತು ಹಿರಿಯರೆಲ್ಲರೂ, ನೀನು ಅವತ್ತು ಹೇಳ್ಬಿಟ್ಟಪ್ಪ, ಹಂಗೆ ಬಿಟ್ಬಿಟ್ಟಲ್ಲ, ಏನು ಸಮಾಚಾರ ಅಂದರು. ಆವಾಗ ನಾನು ನಮ್ಮ ತಾಲೂಕು ಅಧ್ಯಕ್ಷ ರವಿಶಂಕರ್ ಸೇರಿಕೊಂಡು ಮೊನ್ನೆ BRC ಅವರ ಹತ್ರ ಒಂದು ಮನವಿ ಮಾಡಿಕೊಂಡು, ಸರ್ ಶನಿವಾರ ದಿವಸ ಒಂದು 12 ಗಂಟೆಗೆ ಮುಖ್ಯ ಶಿಕ್ಷಕರ ಸಭೆಯನ್ನು ಕರೀರಿ ಅಂದೆ. ಮುಖ್ಯ ಶಿಕ್ಷಕರ ಸಭೆಗೆ ಏನು ಮಾಡೋದು? ಏನಿಲ್ಲ ಸರ್, ಈಗ ಬಂದಿದೆ FLN ಅಲ್ಲ,
ನಮ್ಮ ರಾಜಶೇಖರ್ ಸಾಹೇಬ್ರಲ್ಲಿ ಹೋದ್ರೆ ಅದನ್ನೇ ಕೇಳೋದು, ಗೀತಮ್ಮನ ಅದನ್ನೇ ಕೇಳೋದು, ಇದನ್ನ ಇಟ್ಕೊಂಬಿಡ ಅಂತ ಆಡ್ಸಿ FLN ಅಂದ್ವಿ. ಆಯಿತು, ಕರೆಕ್ಟ್ ಆಯ್ತು, ನೀವು 1 ಗಂಟೆ ಮಾತಾಡ್ರಿ FLN ಬಗ್ಗೆ, ಆಮೇಲೆ ನಮ್ಮ ತಕ್ಕನಂತೆ ಅಂತ ರೆಡಿ ಮಾಡಿದ್ವಿ. ಅಲ್ಲಿಗೆ ಅವ್ರು ಮೆಸೇಜ್ ಹಾಕೋಕ್ಕೆ DD ಪೈನ್ ಕೇಳಬೇಕು, ಅದನ್ನ ಕೇಳಬೇಕು, ಇದನ್ನ ಕೇಳಬೇಕು. DD ಪೈನ್ ಯಾಕೆ ಕೇಳ್ಬೇಕು? 12 ಗಂಟೆ ಆಗಿಂದೆ 12 ಗಂಟೆಗೆ ನಮ್ಮ ಶಾಲೆನೇ ಮುಗಿದೋತ್ತು. 12 ಗಂಟೆ ಮೇಲೆ 12:15 ಅಂತ ಹಾಕಿ ಮಾಡ್ತೀವಿ, ನಾವು ಮಾಡೋಣ ಅಂದಕ್ಕೆ ಆಯಿತು 12:15 ಅಂತಲೇ ಹಾಕಿದೆ. ಯಾಕಂದರೆ ಇಲಾಖೆ ಆದೇಶ ನಾವು ಪಾಲನೆ ಮಾಡಲೇಬೇಕು, ಅನಿವಾರ್ಯ. ಯಾಕಂದರೆ ಇವಾಗ ಯಾವುದೇ ಸಮಾರಂಭ ಮಾಡೋಂಗಿಲ್ಲ, ಯಾವುದೇ ಸಭೆ ಮಾಡೋಂಗಿಲ್ಲ ಅಂತ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳ ಆದೇಶ ಆಗಿರೋದ್ರಿಂದ ಆ ಆದೇಶ ನಾವು ಪಾಲನೆ ಮಾಡಬೇಕು. ಆವಾಗ ಸಭೆಯನ್ನು ಕರೆದಾಗ ನಾವು ಪ್ರಸ್ತಾಪವನ್ನು ಮಾಡಿದ್ವಿ ಮುಖ್ಯ ಶಿಕ್ಷಕರಿಗೆ. ಹಿಂಗೆ ನಮ್ಮ ಸಾಹೇಬ್ರನ್ನ ನಾವು ಮೀಟಿಂಗ್ ಅವತ್ತು ಕರಲಿಲ್ಲ, 2ನೇ ಶನಿವಾರ ಆಗಿತ್ತು. ಬೇಕಂತ 2ನೇ ಶನಿವಾರನೇ ಕರೆದ್ವಿ. ಯಾಕಂದರೆ ಸಾಹೇಬ್ರು ಊರಿಗೆ ಹೋಗಿರಲಿ, ಕಚೇರಿ ರಜೆ ಇರಲಿ ಅಂತಲೇ. ಯಾಕಂದರೆ ಅವತ್ತು ಅವ್ರು ಬೇಡ ಅಂತ ನಾವು ಶಿಕ್ಷಕರು, ನಮ್ಮ PRC ಅವರು ನಾವು ಇದ್ವಿ ಅಷ್ಟೇ, ನಮ್ಮ ಸಂಘದವ್ರು ಇದ್ವಿ. ಆವಾಗ ನಮ್ಮನ್ನೆಲ್ಲ ಮುಖ್ಯ ಶಿಕ್ಷಕರನ್ನು ನಾವು ಪ್ರಸ್ತಾಪ ಮಾಡಿದಾಗ ಹಿರಿಯರಾದಂಥ ನಮ್ಮ ಲೋಕಣ್ಣ ಮಗೋಡ್ಸ್ ಅವರು, ಬಾವಿವಾಳ ಲೋಕಣ್ಣವರು, ನಾಗರಾಜ್ ಸರ್, ನಮ್ಮ SSMನ ನಾಗರಾಜ್ ಸರು, ಇವರೆಲ್ಲ ಅನೇಕ ಜನ ಮುಖ್ಯ ಶಿಕ್ಷಕರನ್ನು ನಾವು ಕೇಳಿದ್ವಿ. ಸಾಹೇಬ್ರದ್ದು ಹಿಂಗೆ ಮಾಡ್ಬೇಕಂತ ಮಾಡಿದ್ವಿ, ನಿಮ್ಮ ಅಭಿಪ್ರಾಯ ಏನು ಅಂತ. ಅವರು ನಿಜವಾಗೂ ನಮ್ಮೆಲ್ಲ ಮುಖ್ಯ ಶಿಕ್ಷಕರು ಎಷ್ಟೋ ಇದರಿಂದ ಅಂದರೆ, ಸರ್ ನಾವೆಲ್ಲ ಶೇರ್ ಮಾಡೋಣ ಸರ್, ಅದಕ್ಕೆಲ್ಲ ನೀವೆಲ್ಲ ನೇತೃತ್ವ ವಹಿಸಿರಿ ಸರ್ ಅಂದರು. ಅವಾಗ ನಮಗೆ ತುಂಬ ಖುಷಿ ಆಯಿತು. ಖುಷಿ ಆದಾಗ ಆಮೇಲೆ ಒಂದು 22 ಜನದೊಂದು ಕಮಿಟಿಯನ್ನು ಮಾಡ್ಕೊಂಡ್ವಿ. ಆ ಕಮಿಟಿಯನ್ನು ಮಾಡಿಕೊಂಡಾಗ ಅದಕ್ಕೆ ನಮ್ಮ ಹಿರಿಯ ಮುಖ್ಯ ಶಿಕ್ಷಕರಾದಂಥ ನಾಗರಾಜ್ ಸರ್ ಅವ್ರನ್ನ ಅಧ್ಯಕ್ಷನ ಮಾಡಿದ್ವಿ. ಈಗ ನಿವೃತ್ತಿ ಆಗಿದ್ದಾರೆ ಅವರು. ನಿವೃತ್ತಿ ಆಗಲಿಲ್ಲ ಅಂದರೆ ಚೆನ್ನಾಗಿರ್ತಿತ್ತು, ನಿವೃತ್ತಿ ಆಗಿದ್ದಾರೆ. ಅವ್ರು ಏನಂದ್ರು, ಸರ್ ಮಾಡಲೇಬೇಕು ಸರ್ ಅದಕ್ಕೆ. ಅವರು ಆಯ್ತು ಸಿದ್ದಣ್ಣ ನಾನು ಅಧ್ಯಕ್ಷ ಆಗ್ತೀನಿ. ನಮ್ಮ ಲೋಕಣ್ಣವ್ರನ್ನ ಕಾರ್ಯದರ್ಶಿ, ಖಜಾಂಜಿ ಎರಡನ್ನೂ ಮಾಡಿದ್ವಿ. ಲೋಕಣ್ಣ ಮಗೋಡ್ ಸಾಹೇಬ್ರನ್ನ ಅವರು ಮಾಡಿದ್ವಿ. ಮಾಡಿ ಪ್ರಾರಂಭವನ್ನು ಮಾಡಿ ಅಲ್ಲೇ ಅವತ್ತು 22 ಜನ ನಾವು ಸೇರ್ಕೊಂಡಾಗ ನಾನು 5,000, ನಾನು 3,000, ನಾನು 4,000 ಕೊಡ್ತಾರಂದು ಅವತ್ತೇ ಅದೇ ಜಾಗದಲ್ಲಿ 68,000 ರೂಪಾಯಿ ಅಮೌಂಟ್ ಆಯಿತು. ಅದೇ ಜಾಗದಲ್ಲಿ. ಯಾಕಂದರೆ ನಾವು ಯಾರನ್ನೂ ಇಷ್ಟು ಕೊಡು ಅಂತ ಕೇಳಿಲ್ಲ, ಯಾರೂ ಒತ್ತಾಯ ಇಲ್ಲ. ಅದನ್ನ ಹೇಳ್ತಾನೆ, ಒತ್ತಾಯನೂ ಮಾಡಲಿಲ್ಲ. ಅವರೇ ನಿಜವಾಗೂ ಭಾಳ ಖುಷಿಯಾಗುತ್ತೆ. ಬೇರೆ ಬೇರೆ ಕಾರ್ಯಕ್ರಮ ಮಾಡಿದ್ವಿ, ಬೇರೆ ಬೇರೆ 108 ಮಾತಾಡಿದ್ದಾರೆ. ಆದರೂ ಈ ಕಾರ್ಯಕ್ರಮಕ್ಕೆ ಯಾರೂ ಮಾತಾಡಲಿಲ್ಲ. ನಿಜವಾಗ ಸರ್ ನಾವು ಆಯ್ತು ಸರ್ ನಮ್ಮ ಕೈಲಾದಷ್ಟು ಇಷ್ಟು, ನಾವು ಯಾರಿಗೂ ಕೇಳಲಿಲ್ಲ, ಇಷ್ಟು ಕೊಡಿ ಅಂತ ಯಾರನ್ನೂ ಕೇಳಿಲ್ಲ. ಆವಾಗ ನಾವೆಲ್ಲ ಸೇರ್ಕೊಂಡು ಅಲ್ಲೇ ಒಂದು ಇದು ಮಾಡಿದಾಗ ಅಲ್ಲೇ ಒಂದು 70,000 ರೂಪಾಯಿ ಆಯಿತು. ಆವಾಗ ಹೇಳಿದ್ರು ಮತ್ತೆ ಶಿಕ್ಷಕರಿಗೆ ಎಲ್ಲ ಕೇಳೋಣ, ಮುಖ್ಯ ಶಿಕ್ಷಕರು ನಾವು ಹೇಳಿದ್ವಿ. ಆ ಮುಖ್ಯ ಶಿಕ್ಷಕರಿಗೆ ಬಿಟ್ಟದ್ದು ನಿಮಗೆ ಏನು ತಿಳಿತಂತ ಅಷ್ಟು ಇಂತಿಂಥ ಕಾರ್ಯಕ್ರಮ ಐತೆ ಅಂತ ಚಾರ್ಟನ್ನು ಮಾಡಿದ್ರು. ಅಲ್ಲೇ 22 ಜನ ಇದ್ದರು. ಏನೇನು ಮಾಡಬೇಕು, ಒಳ್ಳೆ ಊಟ ಕೊಡಬೇಕು, ನಮ್ಮ ಶಿಕ್ಷಕರಿಗೆ ಹೋಳಿಗೆ ಊಟ ಕೊಡಬೇಕು, ಮತ್ತು ಸಾಹೇಬರಿಗೆ ಸನ್ಮಾನ ಮಾಡಬೇಕು ಅಂತ ತೀರ್ಮಾನ ಆಯಿತು. ಆಮೇಲೆ ಖರ್ಚು ವೆಚ್ಚಗಳು ಇದ್ರ ಬಗ್ಗೆ ಎಲ್ಲವನ್ನೂ ಪ್ರಸ್ತಾಪ ಮಾಡಿದಾಗ ಎಲ್ಲರೂ ಖುಷಿಯಿಂದ ಅದಕ್ಕೆ ನಾವು ಎಲ್ಲರೂ ಸೇರಿ ನಾವು ಲೋಕಣ್ಣ ಮಾಡೋರ ಕಡೆಗೆ ಹಣಕಾಸು ವ್ಯವಹಾರನ ಕೂಡ ಪಾರದರ್ಶಕವಾಗಿರ್ತಾರೆ. ಆಮೇಲೆ ಚೆನ್ನಾಗೂ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡ್ತಾರೆ, ನಮ್ಮನ್ನೆಲ್ಲ ಚೆನ್ನಾಗೂ ಮೇಂಟೈನ್ ಮಾಡ್ತಾರೆ. ಅದಕ್ಕೆ ಅವ್ರನ್ನ ಅಧ್ಯಕ್ಷನ ಮಾಡಿಕೊಂಡು ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಮತ್ತೆ ಸ್ಟಾರ್ಟ್ ಆಯ್ತು. ಯಾಕೆ ಇವಾಗ ನೀವು ಯಾಕೆ ಕಾರ್ಯಕ್ರಮ ಮಾಡ್ತದೆ ಸಿದ್ದಣ್ಣ ಅಂತೆಲ್ಲ ಪ್ರಾರಂಭವಾಯಿತು. ಆವಾಗ ನಾನು ಹೇಳಿದೆ, ಹೂನಪ್ಪ, ಯಾವ BOನು ನಮ್ಮ ಉತ್ತರ ವಲಯದಿಂದ ನಿವೃತ್ತಿ ಆಗಿಲ್ಲಲ್ಲ, ಯಾರೂ ಪ್ರಮೋಷನ್ ಆಗಿಲ್ಲ. ನಮ್ಮ ಉತ್ತರ ವಲಯದಿಂದ ಯಾರೂ ನಿವೃತ್ತಿ ಆಗಿಲ್ಲ, ಯಾರೂ ಪ್ರಮೋಷನ್ ಆಗಿಲ್ಲ ನಮ್ಮ ಉತ್ತರ ವಲಯದಿಂದ. ಯಾಕಂದರೆ ಉತ್ತರ ವಲಯ ಬಿಟ್ಟು 1 ತಿಂಗಳು 2 ತಿಂಗಳು 3 ತಿಂಗಳಿಗೆ ಪ್ರಮೋಷನ್ ಆಗಿ ಹೋಗಿದ್ದಾರೆ. ಆಮೇಲೆ ಯಾರೂ ನಿವೃತ್ತಿ ಆಗಿಲ್ಲ. ಇಡೀ ನಾನು ಈ ಬ್ಲಾಕಿಗೆ ಬಂದು 29 ವರ್ಷ ಆಗಿದೆ. 29 ವರ್ಷ ಯಾರೂ ನಿವೃತ್ತಿ ಆಗಿಲ್ಲ, ಯಾರೂ ಪ್ರಮೋಷನ್ ಆಗಿಲ್ಲ ನಮ್ಮ ಬ್ಲಾಕಿಂದ. ಆಗಿದ್ದಾರೆ ಬೇರೆ ಬೇರೆ ತಾಲೂಕಿಗೆ ಹೋಗಿ, ಬೇರೆ ಬೇರೆ ಡೈರೆಕ್ಟ್ಗೆ ಎಲ್ಲಿಗೆ ಹೋಗಿ 2 ತಿಂಗಳು 3 ತಿಂಗಳಾಗಿ ಪ್ರಮೋಷನ್ ಆಗಿದ್ದಾರೆ. ಅದಕ್ಕೆ ನಾವೊಂದ್ವಿ, ವರ್ಗಾವಣೆನೇ ಬೇರೆ, ನಿವೃತ್ತಿನೇ ಬೇರೆ. ನಮ್ಮ ಶಾಲೆಗೆ ಒಬ್ಬ ಮುಖ್ಯ ಶಿಕ್ಷಕರಾಗಿ ಸಹ ಶಿಕ್ಷಕರ ನಿವೃತ್ತಿ ಆದಾಗ ನಾವು ಸನ್ಮಾನ ಮಾಡೋದು ನಮ್ಮ ಆದ್ಯ ಕರ್ತವ್ಯ ಅಂದಾಗ ಅವಾಗ ಹೇಳಿದ್ರು, ಹೌದು ಸರ್ ಕರೆಕ್ಟ್ ನೀವು ಹೇಳೋದು, ನಮ್ಮ ಬ್ಲಾಕಿಂದ ಯಾರೂ ನಿವೃತ್ತಿ ಆಗಿಲ್ಲ, ಹಂಗಾಗಿ ನಾವು ಮಾಡೋಣ ಅಂತ ಅಂದಾಗ ತುಂಬ ನಿಜವಾಗೂ ನಾವು ಹೇಳ್ಬೇಕಂದ್ರೆ ನಮ್ಮ ಎಲ್ಲ ಹಿರಿಯ ಶಿಕ್ಷಕರು ಯಾರೂ ಅದಕ್ಕೆ ವಿರೋಧ ಮಾಡಿರಿ, ನಾವೆಲ್ಲ ಸಪೋರ್ಟ್ ಕೊಡ್ತೇವೆ. ಇನ್ನೂ ಏನಾದರೂ ನಿಮಗೆ ತೊಂದರೆ ಅದು ಹೇಳ್ರಿ, ನಾವು ಹಣಕಾಸಿನ ಸಹಾಯನ ಮಾಡ್ತೇವೆ ಅಂತ ಅವರು ಹೇಳಿದರು. ಅವಾಗ ನಮಗೆ ಒಂಥರ ಶಕ್ತಿ ಬಂತು, ಹೌದಲ್ಲ ಮಾಡಲೇಬೇಕಲ್ವ ಕಾರ್ಯಕ್ರಮ ಅಂತ ನಾವು ಪ್ರಾರಂಭ ಮಾಡಿದಾಗ ನಮ್ಮ ಎಲ್ಲ 20 ಜನನ ಕೂತ್ಕೊಂಡು ನಮ್ಮ ಸರೋಜಮ್ಮರಿದ್ದರು, ಎಲ್ಲರೂ ಇದ್ದರು, ಅವರೆಲ್ಲ ಸೇರಿ ಒಂದು ಇದು ಮಾಡಿದ್ವಿ.
ಚಾರ್ಟ್ ಮಾಡಿ ಏನೇನು ಮಾಡಬೇಕು, ಏನೇನು ಕಾರ್ಯಕ್ರಮ ಮಾಡಬೇಕು ಅಂತ ಮಾಡಿ ಪ್ರಾರಂಭ ಮಾಡಿದಾಗ ಪಾರದರ್ಶಕವಾಗಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. ಯಾಕಪ್ಪ ಅಂದ್ರೆ 23 ತಿಂಗಳ ಕೆಲಸ ಅಷ್ಟೇ ಮಾಡಿರೋದು ನಮ್ಮ ಯಾರು ಶೇರ್ ಅಲಿ ಸಾಹೇಬರು. ಅತ್ಯಂತ ಪ್ರಾಮಾಣಿಕವಾಗಿ ಯಾರಿಗೂ ನೋವಾಗಲಿಲ್ದಂಗೆ. ಕೆಲವೊಮ್ಮೆ ಅಧಿಕಾರಿ ಅಂದ ಮೇಲೆ ಬೈಲಬೇಕಾಗತ್ತೆ ಅನಿವಾರ್ಯ, ಯಾಕಂದ್ರೆ 5 ಬಳ್ಳೂ ಸರಿ ಇರಲ್ಲ. ಆದರೆ ನಾವು ನೋಡಿದಂಥ ಅಧಿಕಾರಿಗಳಲ್ಲಿ ನಮ್ಮ ಬ್ಲಾಕಿಗೆ ಬಂದಂಥ ಅಧಿಕಾರಿ ನಾವು ನೋಡಿ ನಮ್ಮ ಅಮಿತ್ ಸರ್ ಬಿಟ್ಟರೆ ನಮ್ಮ ಶೇರ್ ಅಲಿ ಸಾಹೇಬ್ರೆ. ಯಾಕಂದರೆ ನಾನು ಘಂಟಾಘೋಷವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಅಷ್ಟು ಚೆನ್ನಾಗೆ ಟೀಚರ್ಗಳನ್ನಾಗಲಿ ಶಿಕ್ಷಕರನ್ನಾಗಲಿ ಆತ್ಮೀಯಿಂದ ಏನು ಬಂದಿರಪ್ಪ ಮತ್ತೆ ಕರಿಯರು ಮ್ಯಾನೇಜರ್ನ ಕರ್ರಿ, ಸೂಪರ್ಡೆಂಟ್ ಕರ್ರಿ, ನಿಮ್ದು ಯಾಕೆ ಕೆಲಸ ಆಗಿಲ್ಲ, ಅವ್ರ ಸವಲತ್ತು ತಂದು ಕೊಡ್ರಿ. ಅಷ್ಟು ಚೆನ್ನಾಗಿ, ಯಾಕಂದರೆ ಒಳ್ಳೆ ಇದಿತ್ತು. ನಮ್ಮ ಮ್ಯಾನೇಜರ್ ಹಂಗಿದ್ದಾರೆ, ಸೂಪರ್ಡೆಂಟ್ ಇದ್ದಾರೆ, ನಮ್ಮ ಸಾಹೇಬರು ಹಂಗಿದ್ದಾರೆ. ಒಳ್ಳೆ ಶಿಕ್ಷಕರಿಗೆ ಒಳ್ಳೊಳ್ಳೆ ಕೆಲಸವನ್ನು ಅವ್ರಿಗೇನು ತೊಂದರೆ ಆಗಲಿಲ್ದಂಗೆ. ನಾವು ಸ್ವಲ್ಪ ಗಲಾಟೆರ, ಯಾಕಂದರೆ ಅಲ್ಲಿ ಏನು ಮಾಡ್ತಾರೆ ಅಂದರೆ ಅದೇನು ದೇವ್ರು ಹೊರ ಕೊಟ್ಟರು ಪೂಜಾರಿ ಹೊರ ಕೊಡಲ್ಲ ಅಂತ ಪರಿಸ್ಥಿತಿ ಹಂಗಿದ್ದೇ ಐತಿ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡ್ತಿದ್ವಿ, ನಾವು ಹೂವನ್ನು ಕ್ಲೀನಾಗಿ ಮುಡಿಸ್ತಿದ್ವಿ ದೇವರಿಗೆ. ಹೂವನ್ನು ಕ್ಲೀನಾಗಿ ಮುಡಿಸಿದಾಗ ಹೂವು ಬೀಳಲ್ಲಲ್ವ, ಹಂಗಾಗಿ ಕೆಲಸ ಕಾರ್ಯಗಳನ್ನು ನಾವು ಮಾಡ್ಕೊತ ಹೋಗ್ತಾಯಿದ್ವಿ. ನಮ್ಮ ಶೇರ್ ಅಲಿ ಸಾಹೇಬರು ನಿಜವಾಗೂ ಅವ್ರ ವ್ಯಕ್ತಿತ್ವವನ್ನು ನಾನು ಬರೀ 23 ತಿಂಗಳಿಂದ ಕಂಡಿದ್ದೇನೆ ಅಷ್ಟೇ, ಭಾಳ ಏನಲ್ಲ. ನಮ್ಮ ಬ್ಲಾಕಿಗೆ ಬಂದಿಂದೆ ಅವರು ಮಾತಾಡುವ ಶೈಲಿ ಯಾರಿಗೂ ಒಂದು ಮೃದು ಭಾಷೆಯಿಂದ ಮಾತಾಡಿಲ್ಲ. ನಾವೇ ಇನ್ನು ಹೇಳ್ಬೇಕಂದ್ರೆ ಏನಾರ ಮಾತಾಡ್ತೀವಿ, ಅವ್ರು ಎಂದೂ ಮಾತಾಡಿಲ್ಲ. ಅಷ್ಟು ಚೆನ್ನಾಗಿ ನಮ್ಮ ಶಿಕ್ಷಕರನ್ನು, ನಮ್ಮ ಮಹಿಳಾ ಶಿಕ್ಷಕರನ್ನು ಅಷ್ಟು ಚೆನ್ನಾಗಿ ಮಾತಾಡಿಸಿ, ಆಮೇಲೆ ಶಾಲೆಗಳಿಗೆ ಹೋದರೆ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ರಪ್ಪ, ನಮ್ಮ ಬ್ಲಾಕನ್ನು ಒಳ್ಳೆಯ ಹೆಸರು ಬರಲಿ ಅಂತ ಅವರೆಲ್ಲರಿಗೂ ಮನದಾಟು ಮಾಡಿ ಕುಂದಿರ್ಸ್ಕೊಂಡು ಅನೇಕ ಸಮಸ್ಯೆಗಳು ಬಂದವಂತ ಕೆಲವೊಂದು ಭಾಳ ಜನ ಅವ್ರು ಬಂದಿಂದ ಒಂದು 5-6 ಜನ ಸಸ್ಪೆಂಡ್ ಮಾಡ್ಬೇಕಾಯ್ತು, ಅನಿವಾರ್ಯವಾಗಿ ಆಗಿತ್ತು ಅವ್ರಿಗೆ. ಅಂಥವನ್ನು ತೇಲ್ಸಿದ್ರು ನಮ್ಮ ಸಾಹೇಬರು. ನಿಜವಾಗ ಅವರು ನಮ್ಮ ಸಾಹೇಬ್ರಲ್ವಾ ತೇಲ್ಸಿರೋದಕ್ಕೆ ಯಾರಾಗಿದ್ದೇ ಮಾಡ್ತಿದ್ರು, ಪೆನ್ ಇಡ್ತಿದ್ರು ಅಲ್ವಾ. ಅಂಥವ್ರನ್ನ ಎಂತೆಂಥವೋ ಸಮಸ್ಯೆ ಬಂದಂಥರು ದೊಡ್ಡ ದೊಡ್ಡ ಇದರಿಂದ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಏನಾರು ಒಂದು ತೊಂದರೆ ಮಾಡುವಂಥ ಅಂದರಿಗೂ ಅವ್ರಿಗೆ ಏನೇನು ಹೇಳ್ಬೇಕಾ ಹೇಳಿ ಅವ್ರಿಗೆ ಅಂಥ ಅಧಿಕಾರಿಗಳಿಗೂ ದೊಡ್ಡವರಿಗೆ ಅವ್ರಿಗೆ ಮನವೊಲಿಸಿ ನಮ್ಮ ಶಿಕ್ಷಕರನ್ನು ಪಾರು ಮಾಡಿದಂಥ ವ್ಯಕ್ತಿ ನಮ್ಮ ಶೇರ್ ಅಲಿ ಸಾಹೇಬರು. ನಮ್ಮ ಶೇರ್ ಅಲಿ ಸಾಹೇಬರು ತುಂಬ ನಿಜವಾಗ ಅವ್ರು ನಾನು ಅಂತಿದ್ದೆ, ಸರ್ ಏನು ಸರ್ ನೀವು ಒಂಥರ ಶಿವಮೊಗ್ಗ ಜನ, ಮಲೆನಾಡು ಜನ ಭಾರಿ ನಯಸ್ ಜನ ಬಿಡಿ ಸರ್, ನಮ್ಮ ದಾವಣಗೆರೆನ ಹೊರಟು ಅಂತಿದ್ವಿ. ಅವ್ರು ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಮಾತಾಡ್ತಿದ್ರು, ಅಷ್ಟೇ ಸಲ ಒಂದೊಂದು ಸಲ ನಗಿಸ್ತಾಯಿದ್ರು ನಮ್ಮನ್ನೆಲ್ಲ. ಅಂಥ ಒಳ್ಳೆಯ ಸಾಹೇಬರು. ನಮ್ಮ ಸಾಹೇಬರಿಗೆ ನಾವೆಲ್ಲ ಸೇರ್ಕೊಂಡು ನಮ್ಮೆಲ್ಲ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರು ಎಲ್ಲ ಪದಾಧಿಕಾರಿಗಳು ಸೇರ್ಕೊಂಡು ನಾವು ಅವ್ರಿಗೆ ಇವತ್ತು ಸನ್ಮಾನವನ್ನು ಮಾಡ್ತಿದ್ದೇವೆ. ದೇವರು ಅವರಿಗೆ ಒಳ್ಳೆಯ ಆರೋಗ್ಯ ಕೊಡಲಿ, ಆ ಭಗವಂತ ಅವ್ರ ಮುಂದೆ ಅವ್ರ ಕುಟುಂಬ ಮಕ್ಕಳು ಎಲ್ಲರೂ ಚೆನ್ನಾಗಿರಲಿ, ಅವ್ರ ವ್ಯಕ್ತಿತ್ವಕ್ಕೆ ಅವ್ರ ಮಕ್ಕಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಜೊತೆಗೆ ನಿವೃತ್ತಿ ಆದ್ರಂತ ಮರಿಬೇಡ್ರಿ, ನಮ್ಮ ನಾರ್ತನ ಶಿಕ್ಷಕರನ್ನು ಅವಾಗ ಮಾತಾಡಿಸ್ತೀರಿ ಅಂತ ಹೇಳ್ತಾ ನಮ್ಮ ಸಾಹೇಬರಿಗೆ ಭಗವಂತ ಒಳ್ಳೇದು ಮಾಡಲಿ ಅವರಿಗೆ ಅಂತ ಹೇಳ್ತಾ, ಇಷ್ಟೊತ್ತು ನನಗೆ ಪ್ರಾಸ್ತಾವಿಕವಾಗಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನನ್ನ 2 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ತೆ. ಪ್ರಾಸ್ತಾವಿಕ ನುಡಿಯ ಜೊತೆಗೆ ತಮ್ಮ ಭಾಷಣವನ್ನು ಕೂಡ ಮುಗಿಸಿದಂಥ ಎಂ ಸಿದ್ದೇಶ್ ಸರ್ ಗೌರವಾಧ್ಯಕ್ಷರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮದ ಪರವಾಗಿ ನಾನು ಧನ್ಯವಾದಗಳನ್ನು ಬಯಸ್ತೇನೆ ಸರ್. ಈಗ ಈ ವೇದಿಕೆಯನ್ನು ಕುರಿತು ನಿಮ್ಮೆಲ್ಲರ ಮಧ್ಯದಲ್ಲಿರುವಂಥ ಸೋಮಶೇಖರ್ ಸರ್ ಈ ವೇದಿಕೆಯಲ್ಲಿ ಕೆಲವು ಮಾತುಗಳನ್ನು ಮಾತನಾಡಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಕ್ರಮವಾಗಿ ತಮಗೆಲ್ಲರಿಗೂ ನಮಸ್ಕರಿಸುತ್ತಾ, ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರೇ, ವೃಂದ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿ, ನಿರ್ದೇಶಕರುಗಳೇ, ಇಂದು ನಿಮ್ಮೆಲ್ಲ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಶೇರ್ ಅಲಿ ಸರ್ ಇವತ್ತು ನಮ್ಮ ಜೊತೆಗೆ, ನಾನು ಸಹಿತ ನಿವೃತ್ತಿಯನ್ನು ಮೊನ್ನೆ ಸಹ ಹೊಂದಿದ್ದೀನಿ, ಅದೇ ರೀತಿ ಅವರು ಸಹಿತ ಹೊಂದಿದ್ದಾರೆ. ಇವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕು ಅಂದರೆ ಸರನ್ನು ನಾವು ನೋಡಿದಾಗ ಗೊತ್ತಾಗುತ್ತೆ. ಸುಮಾರು ಸಾರಿ ನಾನು ಮುಖ್ಯೋಪಾಧ್ಯಾಯ ಸಂಘದ ಅಧ್ಯಕ್ಷನಾಗಿ ಸರ್ ಬಂದಾಗ ಅಮ್ಮಣ್ಣರಿದ್ದರು, ಅವ್ರಿಗೆ ಹೇಳಿದೆ, ಸರ್ ಏನು ರಿಟೈರ್ಡ್ ಆಗಿದ್ದಾರೆ,
ಆ ಟೈಮಲ್ಲಿ ಟ್ರಾನ್ಸ್ಫರು ಸಹಿತ ಆಗಿತ್ತು. ಈ ರೀತಿ ಟ್ರಾನ್ಸ್ಫರ್ ಆಗೋಗಿದೆ ಸರ್, ನಮ್ಮ ಮುಖ್ಯ ಶಿಕ್ಷಕರಿಗೆ ತೊಂದರೆ ಆಗಬಾರ್ದು, ಆದ್ದರಿಂದ ಏನು ನಿವೃತ್ತಿಯನ್ನು ಹೊಂದಿದ್ದಾರೆ ಮತ್ತು ವರ್ಗಾವಣೆ ಆಗಿದ್ದಾರೆ ಆ ಶಾಲೆಗಳ ಒಂದು ತಪಾಸಣೆಯನ್ನು ಮಾಡಿ ನೀವು ಅವ್ರ ಅನುಕೂಲ ಮಾಡಿಕೊಡ್ಬೇಕು ಅಂತ ಅಮ್ಮಣ್ಣರಿಗೆ ಹೇಳಿದ್ದೆ. ಆಯಿತು ಸೋಮಣ್ಣರೇ ಮಾಡಿಸ್ಬಿಡ್ತೀನಿ ಹಾಗೆ ಹೇಗೆ ಅಂದರು. ಅಷ್ಟರಲ್ಲಿ ಅವರು ಹೋದರು. ನಂತರ ಸರ್ ಬಂದರು. ಸರ್ನು ಸಹಿತ ನಾನು ಮತ್ತು ನಮ್ಮ ಸಂಘದ ನಾಗರಾಜ್ ಸರ್, ನಮ್ಮ ಪರಮೇಶ್ ನಾಯಕರು ಇವರು ಹೋಗಿ ಸರ್ ಹಿಂಗೆ ಮಾಡಿಕೊಡಿ, ಕೆಲವರು ಟೀಚರ್ಸ್ ಹೇಳೋರು ನಮಗೆ. ಆ ರೀತಿ ಹೇಳಿದಾಗ ಆಯ್ತು ಸೋಮಣ್ಣ ಮಾಡ್ಸೋಣ ಅಂದರು. ಒಂದು ಸರಿ ಲೀಸ್ಟ್ ಬಿಡುಗಡೆ ಮಾಡಿ ಇಂತಿಂದ ಶಾಲೆಗೆ ಅಂತ ಕೊಟ್ಟರು. ನಂತರ ಅದು ಇಂಪ್ಲಿಮೆಂಟ್ ಆಗಲೇ ಇಲ್ಲ. ಮತ್ತೆ ಇನ್ನೊಂದು ಸರಿ ಮಾಡಿಸ್ಬಿಟ್ಟು ಮೊನ್ನೆ ಅದೆಲ್ಲ ತಪಾಸಣೆಗಳು ಆದವು ಅಂತ ನಮಗೆ ಗೊತ್ತಾಯಿತು. ಅದೇ ರೀತಿ ನಮ್ಮ ಶಾಲೆಯೂ ಸಹಿತ ಮೊನ್ನೆ ನಾವು ತಪಾಸಣೆಯನ್ನು ನಾವೇನು 14 HMಗಳು ಈಗೇನು ರಿಟೈರ್ಡ್ ಆಗ್ತಾಯಿದ್ದೀವಿ ಮಾಡಿಸ್ಕೊಟ್ಟು. ಇನ್ನು ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡಬೇಕು ಅಂದರೆ ಬಹಳ ಮೃದು ಸ್ವಭಾವದ ವ್ಯಕ್ತಿ ಮತ್ತು ಗೌರವಾನ್ವಿತವಾಗೇ ಮಾತಾಡ್ತಾರೆ. ಆದರೆ ಕೂತ್ಕೊಳ್ರಿ ಹೋದರೆ ಸಾಮಾನ್ಯ ನಾನು ನೋಡಿದಾಗೆ ನಮಸ್ಕಾರ ಅಂದರೆ ನಮಸ್ಕಾರ ಅನ್ನೋ BOಗಳು ಭಾಳ ಕಡಿಮೆ ಇದ್ದರು ನನ್ನ ಸರ್ವಿಸಲ್ಲಿ. ನನ್ನ ಅನುಭವ ನಿಮಗೆ ಅಂದಿರ್ಬೋದು. ನನಗೆ ಆ ರೀತಿ ನಮಸ್ಕಾರ ಅಂದರೆ ನಮ್ಮ ಸುಮ್ಮನೆ ಹಿಂಗಿರೋರು. ಸರ್ ನಮಸ್ಕಾರ ಅಂದರೆ ನಮಸ್ಕಾರ, ಬರ್ರಿ ಕೂತ್ಕೊಳ್ರಿ ಹೆಚ್ಚೆ ಮಾತಾಡ್ತಾರೆ ಇವರು. ಮತ್ತು ನಮ್ಮ BR ಬಸವರಾಜಪ್ಪ ಅಂತಿದ್ದರು, ಇವರಿಬ್ಬರು ಮಾತ್ರ ನನಗೆ ಅಂತಲೇ ಕರೆದು ಮಾತಾಡ್ತಾಯಿದ್ರು. ಇನ್ನು ಬಾಕಿ BOಗಳೆಲ್ಲ ಸೋಮಣ್ಣ ಅಂತಂದರು. ಅದೇ ರೀತಿ ನಮ್ಮ ಆತ್ಮೀಯರು, ನಮ್ಮ ಸಹಾಯಕ ನಿರ್ದೇಶಕರಾದ ಅಕ್ಷರ ಅವರು ಅಷ್ಟೇ ಸೋಮಣ್ಣ ಅಂತಲೇ ಅವ್ರು ಇವತ್ತು ಸಹಿತ ಕರೀತಾರೆ. ಸರ್ ಹೇಳ್ತಾಯಿದ್ದೀನಿ ಅವರಿಗೆ, ಸರ್ ಈ ಅಕ್ಷರ ದಾಸೋಹದ ಬಗ್ಗೆ ಒತ್ತಡ ನಮ್ಮ ಟೀಚರ್ಸಿಗೆ ಭಾಳ ಆಗಿದೆ ಅಂದರೆ ನಾವು ಪರ್ಸನಲಿ ಕೂತು ಮಾತಾಡ್ತೀನಿ, ಫೋನಲ್ಲೂ ಮಾತಾಡ್ತೀನಿ. ನಮ್ಮ ಸಂಘದವರು ನಮ್ಮ ಶೋಭಾರಾಣಿ ಅವರು ಅವತ್ತು ಇದ್ರು ಅನಿಸುತ್ತೆ ಮಾತಾಡಿದ್ದಾರೆ. ಆದರೂ ಸಹಿತ ಸರ್ ನಾನು ರಿಟೈರ್ಡ್ ಆಗ್ತಾಯಿದ್ದೀನಿ ಅಂತ ತಿಳ್ಕೊಬೇಡ್ರಿ. ಆದರೂ ಸಹಿತ ನಮ್ಮ ಈ ಒಂದು ವೃತ್ತಿ ಬಾಂಧವರಿಗೆ ದಯವಿಟ್ಟು ಬಿಸಿ ಊಟದ ಬಗ್ಗೆ ನಿಮ್ಮ ವಾಯ್ಸ್ ಮೆಸೇಜ್ ಅವ್ರಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿದ್ದಾರೆ. ಅದನ್ನ ವಿಷಯ ನಿಮಗೆ ಹೇಳಿದ್ದೀನಿ. ಅದನ್ನು ಸ್ವಲ್ಪ ಗಣನೆಗೆ ತೆಗೆದುಕೊಳ್ಳದೆ ನೀವು ಸಮಾಧಾನವಾಗಿ ಬಗೆಹರಿಸಬೇಕು ಅಂತ ಪರ್ಸನಲ್ಲಿಯೂ ಸಹಿತ ಹೇಳ್ತೀನಿ, ವೇದಿಕೆಯಲ್ಲಿಯೂ ಸಹಿತ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ BRC ಸರ್ ಬರಬೇಕಿತ್ತು. ಅವ್ರ ಮಾತು ಭಾಳ ಗೊತ್ತಾಗುತ್ತೆ ಅವ್ರ ಮಾತು. ಅವರು ಒಂದು 2-3 ಭಾಷಣಗಳನ್ನು ಕೇಳಿದೆ ನಾನು. ಅವ್ರ ಮಾತು ಹೆಂಗಿರುತ್ತೆ ಅಂದರೆ ಅದೇನೋ ಬಟ್ಟೆಯಲ್ಲಿ ಸುತ್ಕೊಂಡು ಹೊಡಿತಾರಲ್ಲ ಹಂಗಿರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡನಿಗೆ ಅದು ಅರ್ಥ ಆಗುತ್ತೆ ಅಷ್ಟೇ. ನಾನು ಅವ್ರನ್ನ ಅಂಥ ಮಾತುಗಳನ್ನು ನಾವು ಕೇಳಿ ಅವರ ಮಾರ್ಗದರ್ಶನದಲ್ಲಿ ಹೋಗಬೇಕು. ಅದೇ ರೀತಿ ಸರ್ ನಮ್ಮ ಶೇರಲಿ ಸರ್ ಬಗ್ಗೆ ನನಗೆ ಭಾಳ ಒಂದು ಹೆಮ್ಮೆ. ಯಾಕೆಂದರೆ ಮೊನ್ನೆ ಸರ್ ಇನ್ಸ್ಪೆಕ್ಷನ್ಗೆ ಮಾಡಿಕೊಟ್ರಿ ಸರ್ ಅಂದೆ. ಪಾಪ ಅವ್ರಿಗೆ ಬರೋಕ್ಕಾಗಲಿಲ್ಲ ಹಲವಾರು ಒತ್ತಡಗಳಿಂದ. 4:15 ಬರ್ತೀನಿ ಸೋಮಣ್ಣ ಅಂದರು. ಅವ್ರು ಹೇಳಿದರು. ಅಂಥ ಟೈಮಲ್ಲಿ ನಮ್ಮ ಶೋಭಾರಾಣಿ ಅಲ್ಲೇ ಇದ್ದರು. ಸರ್ ರೆಕಾರ್ಡ್ ಮಳೆ ಅಂದರೆ ಮಳೆ ಅಂತ ಇದ್ರಲ್ಲಿ ಸರ್ ಏನಿಲ್ಲ ಅಂದಿದ್ದಕ್ಕೆ ನಮ್ಮ ಟೀಚರ್ಸ್ ಸಹಿತ ಕರ್ಕೊಂಡು 3 ಜನ ಒಂದು ಗೋಣಿ ಚೀಲ ತುಂಬ್ಕೊಂಡು ರೆಕಾರ್ಡ್ ಆಗಿ ಆಫೀಸಲ್ಲೇ ಸೈನ್ ಮಾಡಿಕೊಟ್ಟು, ಜೊತೆಗೆ ಅವನು ಹೊತ್ಕೊಂಡು ಹೋಗ್ಬೇಕಾದ ಮತ್ತೆ ಚೀಲದಲ್ಲಿ ಮಳೆ ಬರ್ತಿತ್ತು. ಕೃಷ್ಣನ ಕಳಿಸಿರು, ಹೋಗಪ್ಪ ಸೋಮಣ್ಣರ ಜೊತೆ ಹೋಗಿಟ್ಟು ಬರ್ರಿ ಅಂತ. ಹೀಗೆ ಅಂತಹ ಒಂದು ಸೌಜನ್ಯದ ವ್ಯಕ್ತಿ. ಯಾರಿಗೇ ಆಗಲಿ ಅವ್ರ ಬಗ್ಗೆ ನನ್ನಗೂ ಸಹಿತ ಏನು ಯಾವುದೋ ಒಂದು ಕಂಪ್ಲೇಂಟನ್ನು ಯಾವುದೇ ಶಿಕ್ಷಕರು ನನ್ನ ಗಮನಕ್ಕೆ ತಂದಿಲ್ಲ. ನಾವು ಹೇಳಿದ್ದನ್ನು ಸಹಿತ ಮಾಡಿದರೆ, ನೀವು ಹೇಳಿದ್ದನ್ನು ಮಾಡ್ತಾರೆ. ಅಂತಹ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಜೊತೆಯಲ್ಲಿ ನಿವೃತ್ತಿಯನ್ನು ಹೊಂದಿದ್ದಾರೆ. ಅವರಿಗೆ ಈ ಒಂದು ನಿವೃತ್ತಿ ಜೀವನ ಆಯುರ ಆರೋಗ್ಯ ಐಶ್ವರ್ಯ ಸಂಪತ್ತು ಕೊಟ್ಟು ಅವರ ಕುಟುಂಬವನ್ನು ಕಾಪಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತು ವೇದಿಕೆಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಅವ್ರಿಗೆ ಧನ್ಯವಾದಗಳನ್ನು ಬಯಸ್ತೇನೆ. ಸನ್ಮಾನಿತರನ್ನ ಕುರಿತು ಶ್ರೀಮತಿ ಸರೋಜಮ್ಮ, ಪ್ರಭಾರಿ ಮುಖ್ಯ ಶಿಕ್ಷಕಿಯವರು 4 ಮಾತುಗಳನ್ನು ಮಾತನಾಡಬೇಕೆಂಬುದಾಗಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇಲ್ಲಿ ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಈ ಒಂದು ಸಮಾರಂಭದ ಮುಖ್ಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಶೇರಲಿ ಸರ್ ಅವರಿಗೆ ಹಾಗೂ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಎಲ್ಲ ಅಧಿಕಾರಿ ಮಿತ್ರರೇ ಹಾಗೂ ಈ ದಿನದ ನಿವೃತ್ತಿ ಭಾಗವಾಗಿ ಸಮಾರಂಭಕ್ಕೆ ಆಗಮಿಸಿರ್ತಕ್ಕಂಥ 14 ಜನ ಶಿಕ್ಷಕರು ಮತ್ತು ಅವರ ಬಂಧು ಬಳಗದವರೇ ಹಾಗೂ ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಈ ದಿನ ಒಂದು ಸಂಭ್ರಮದ ಕಾರ್ಯಕ್ರಮ, ಜೊತೆಗೆ ಒಂದು
ವಿಷಾದದ ಕಾರ್ಯಕ್ರಮ ಅಂತ ಹೇಳ್ತೀವಿ. ಅಂದರೆ ಒಂದು ಒಳ್ಳೆಯ ವ್ಯಕ್ತಿಯನ್ನು ನಾವು ಈ ದಿನ ಬೀಳ್ಕೊಡ್ಬೇಕಲ್ಲ ಅಂತಕ್ಕಂಥದ್ದು ಒಂದು ವಿಷಾದ. ಹಾಗೆ ಅವರನ್ನು ಈ ಒಂದು ವೇದಿಕೆಯಲ್ಲಿ ಗೌರವಿಸ್ತೀವಲ್ಲ ಅಂತಕ್ಕಂಥದ್ದು ಒಂದು ಸಂಭ್ರಮ. ಈ ಎರಡನ್ನು ಸೇರಿ ಹೆಸರಿಗೆ ತಕ್ಕ ಹಾಗೆ ನಮ್ಮ ಕೇವಲ 2 ವರ್ಷಗಳಲ್ಲಿ ನಮ್ಮ ಉತ್ತರ ವಲಯದಲ್ಲಿ ಅಧಿಕಾರವನ್ನು ಸ್ವೀಕರಿಸಿ ತಮ್ಮ ಸರಳ ಸಜ್ಜನಿಕೆ, ಸಹೃದಯ ಹಾಗೂ ತಮ್ಮ ವಿಶ್ವಾಸಗಳಿಂದ ಉತ್ತರ ವಲಯ ಅಂತಲ್ಲ, ಅನೇಕ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿನೇ ಒಂದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಹೆಸರನ್ನು ಗಳಿಸಿರ್ತಕ್ಕಂಥವ್ರು ಅಂದರೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ ನಾನು. ಹೆಸರು ಶೇರಲಿ ಸರ್, ಆದರೆ ಅವರು ಅತ್ಯಂತ ಗೋವಿನ ಮನಸ್ಸನ್ನು ಹೊಂದಿರತಕ್ಕಂಥವ್ರು. ಅವರು ಯಾರಿಗೂ ಸಹಿತ ಅಂದರೆ ಒಂದು ಇರುವೆಗೂ ಸಹಿತ ನೋವು ಮಾಡದೇ ಇರತಕ್ಕಂಥ ವ್ಯಕ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ಇನ್ನೊಂದು ವಿಷಯ, ಸರ್ ಹೇಳಿದರು, ಸಿದ್ದೇಶ್ ಸರ್ ಹೇಳಿದರು, ಏನಪ್ಪ ಅಂತಂದ್ರೆ ಯಾವುದೇ ಒಬ್ಬ ಸಾಮಾನ್ಯ ಶಿಕ್ಷಕರು ಹೋಗಲಿ ಅಥವಾ ಒಬ್ಬ ಸಂಘದ ಪದಾಧಿಕಾರಿ ಹೋಗಲಿ ಅಥವಾ ಬೇರೆ ಯಾರು ಅಧಿಕಾರಿಗಳು ಹೋಗಲಿ, ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಅವರು ತಮ್ಮ ಕಚೇರಿಯಲ್ಲಿ ಕೊಡ್ತಾಯಿದ್ರು ಅಂತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ. ಯಾರೇ ಹೋಗಲಿ, ಬನ್ನಿರಿ ಅಮ್ಮ ಕೂತ್ಕೊಳ್ಳಿ, ಬನ್ನಿ ಏನಾಗಬೇಕಿತ್ತು ಅಂತ ತಮ್ಮ ಎಲ್ಲ ಸಮಸ್ಯೆಗಳನ್ನು ಸಮಾಧಾನವಾಗಿ ಕೇಳಿ ಅದಕ್ಕೆ ಕೆಲವು ಸಾರಿ ಅಲ್ಲೇ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ, ಕೆಲವು ಕಡೆ ಬೇರೆ ಬೇರೆ ಕಡೆಯಿಂದ ಅದನ್ನು ಉತ್ತರವನ್ನು ಪಡೆದುಕೊಟ್ಟಿದ್ದಾರೆ. ಅಂಥ ವ್ಯಕ್ತಿಯನ್ನು ನಾವಿವತ್ತು ಬೀಳ್ಕೊಡ್ಬೇಕಲ್ಲ ಅಂತಕ್ಕಂಥದ್ದು ಒಂದು ಬೇಜಾರು, ಅಂದರೆ ಬೇಸರದ ವಿಷಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಅವರ ಸೇವೆ, ಅವರು ಶಿಕ್ಷಕರಾಗಿ ಸೇವೆ ಸಲ್ಲಿಸಿದರು, ಪ್ರೌಢಶಾಲಾ ಶಿಕ್ಷಕರಾಗಿ ಸೇವೆಯನ್ನು ಶುರು ಮಾಡಿದರು. ಹಾಗೆ CEO ಆಗಿ ಕೆಲಸ ಮಾಡಿದರು. ಹಾಗೆ ಜೊತೆಗೆ ಈಗ ಅಧಿಕಾರಿಗಳಿಗೆ ಕೆಲಸ ಮಾಡ್ತಿದ್ದಾರೆ. ಎಲ್ಲ ರಂಗಗಳಲ್ಲೂ ಪಳಗಿರೋದ್ರಿಂದ ಅವ್ರಿಗೆ ನಾವು ಎಲ್ಲ ರೀತಿಯಿಂದಲೂ ಅವ್ರಿಗೆ ಅನುಭವ ಇದೆ. ಆ ಒಂದು ಅನುಭವವನ್ನು ಇಲ್ಲಿ ದಾರಿ ಎರೆದುಕೊಟ್ಟಿದ್ದಾರೆ. ಅಂಥ ಒಬ್ಬ BO ಸರ್ ಅವರು ನಮಗೆ ಸಿಕ್ಕಿರೋದು, ಅವ್ರನ್ನ ಬೀಳ್ಕೊಡೋದು ನಮ್ಮ ಒಂದು ಸಂತಸದ ವಿಷಯ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಹೂವಿನ ಜೊತೆಗೆ ನಾರ ಸ್ವರ್ಗ ಸೇರ್ತಂತೆ. ಇವತ್ತು ಎಂಥ ಒಂದು ಶುಭ ದಿನ ಅಂತಂದರೆ ಬರೀ BO ಸರ್ಗಷ್ಟೇ ಸನ್ಮಾನ ಇಲ್ಲ ಇಲ್ಲಿ, ಅದರ ಜೊತೆಗೆ 14 ಜನ ಶಿಕ್ಷಕರಿಗೆ ಸಹಿತ ಸನ್ಮಾನ ಇದೆ. ಅವರು ಮುಖ್ಯೋಪಾಧ್ಯಾಯರು ಇರ್ಬೋದು, ಸಹ ಶಿಕ್ಷಕರಾಗಿರ್ಬೋದು, ಜೊತೆಗೆ ಒಬ್ಬ ಶಾಲಾ ಮಾತೆಯೂ ಇದ್ದಾರೆ ಇದರಲ್ಲಿ. ಅಂದರೆ ಒಂದು ಹೂವಿನ ಜೊತೆಗೆ ಒಂದು ನಾರು ಸಹಿತ ಪೂಜೆ ಮಾಡಿದಾಗ ಹೆಂಗೆ ಸ್ವರ್ಗಕ್ಕೆ ಹೋಗುತ್ತೋ ಹಾಗೆ ಒಬ್ಬ ಸಾಹೇಬ್ರ ಜೊತೆಗೆ ಈ 14 ಜನ ಸಹಿತನೂ ಈ ಒಂದು ಸನ್ಮಾನಕ್ಕೆ ಭಾಗಿಯಾಗಿರೋದು, ಭಾಜನರಾಗಿರೋದು ಒಂದು ಅತ್ಯಂತ ಹೆಮ್ಮೆಯ ವಿಷಯ ಅಂತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟಪಡಿಸ್ತೀನಿ. ಇಲ್ಲಿ ಇರ್ತಕ್ಕಂಥ 14 ಜನ ಟೀಚರ್ಸ್ ಸಹಿತನೂ ಮುಖ್ಯ ಶಿಕ್ಷಕರಿರ್ಬೋದು, ಸಹ ಶಿಕ್ಷಕರಿರ್ಬೋದು, ಇನ್ನೂ 5 ಬಿಟ್ಟು 10 ವರ್ಷ ಕೆಲಸ ಕೊಟ್ಟರು ಮಾಡಂಗಿದ್ದಾರೆ. ಹಾಗೆ ಇಲ್ಲಿ ನಮ್ಮ BO ಸರ್ ಅವರು ಅಷ್ಟೇ, ಇನ್ನೂ 10 ವರ್ಷ ಕೆಲಸ ಮಾಡಿದ್ರೆ ಅವರು ರೆಡಿ ಇದ್ದಾರೆ. ಆದರೆ ಏನು ಮಾಡ್ಬೇಕು, ಇಲಾಖಾ ನಿಯಮ 60 ವರ್ಷ ಅಷ್ಟೇ ಇರೋದು. ಅದು ನಾವು ಸರ್ಕಾರಿ ಸೇವೆ ಸೇರಿದಾಗ ನಾವು 1 ವರ್ಷ ಕಡಿಮೆ ಬರೆಸಿರ್ತೀವೋ ಹೆಚ್ಚಿಗೆ ಬರೆಸಿರ್ತಾರೋ ನಮ್ಮ ಅಪ್ಪ ಅಮ್ಮ ಗೊತ್ತಿರಲ್ಲ. ಆದರೂ 60 ವರ್ಷ ಆಗೋಯ್ತು. ಇವರ ಒಂದು ಸರಳ ಸಜ್ಜನಿಕೆಯ, ಸೌಹೃದಯ, ವಿಶ್ವಾಸ ಇರ್ತಕ್ಕಂಥ ಈ ಒಂದು ಇವರ ಗುಣಗಳನ್ನು ನಾವು ಎಷ್ಟು ಕೊಂಡಾಡಿದ್ರೆ ಕಡಿಮೆನೇ. ಇಂಥ BO ಅವರಿಗೆ ಹಾಗೂ ಎಲ್ಲ ನಿವೃತ್ತರಾಗ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಆ ದೇವರು ಆಯುಷ್ಯು, ಆರೋಗ್ಯ, ಐಶ್ವರ್ಯ ಹಾಗೂ ಒಂದು ಸಮಾಧಾನವನ್ನು ಕೊಡಲಿ. ಯಾಕೆಂದರೆ ದುಡ್ಡು ಎಲ್ಲರ ಹತ್ರ ಇರುತ್ತೆ. ಈಗ ನಿವೃತ್ತಿ ಆದವ್ರ ಹತ್ರ ಇರುತ್ತೆ, ಸರ್ಕಾರಿ ಕೆಲಸಕ್ಕೆ ಸೇರಿದ ಮೇಲೆ ದುಡ್ಡು ಇರುತ್ತೆ. ಆದರೆ ಸಮಾಧಾನ, ಶಾಂತಿ, ನೆಮ್ಮದಿ ಸಿಗ್ತಕ್ಕಂಥದ್ದು ಕೇವಲ ನಾವು ಮಾಡ್ತಕ್ಕಂಥ ಕೆಲಸದ ಮೇಲೆ ಇರುತ್ತೆ. ಹಾಗಾಗಿ ಮುಂದೆ ತಮ್ಮ ಜೀವನದಲ್ಲಿ ಬರೀ ಇಷ್ಟಕ್ಕೆ ಮುಗಿಲಿಲ್ಲ, ನಿಮ್ಮ ಪಯಣ ಇನ್ನೂ ದೂರ ಇದೆ. ಇನ್ನೂ ಅನೇಕ ಕ್ರಿಯಾಶೀಲ ಚಟುವಟಿಕೆಗಳನ್ನು ಹಾಕ್ಕೊಂಡು ಇನ್ನೂ ಮಾದರಿಯಾಗಿ ಬದುಕ್ರಿ ಅಂತ ಹಾರೈಸ್ತಾ ದೇವರಲ್ಲಿ ಬೇಡ್ಕೊಳ್ತಾ ನಿಮಗೆ ಆ ದೇವರು ಎಲ್ಲ ಕರುಣಿಸ್ಲಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಳ್ಳೆಯ ಒಂದು ವ್ಯವಸ್ಥಿತವಾಗಿ ಮಾತನಾಡಿದಂಥ ಸರೋಜಮ್ಮ ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ನಿಮ್ಮೆಲ್ಲರ ನೆಚ್ಚಿನ BRC ಸರ್ ಆಗಿರುವಂಥ ಶಾಕಿರ್ ಸರ್ ಈ ಕಾರ್ಯಕ್ರಮದಲ್ಲಿ ಈಗ ತಂದು ಬಂದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಮಂಜುನಾಥ್ ಅಂಗಡಿ ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಸ್ವಾಗತ ಬಯಸ್ತೇನೆ. ಸೊ ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ಮತ್ತು ಸನ್ಮಾನಿತರನ್ನು, ವಿಶೇಷವಾಗಿ ಸನ್ಮಾನಿತರನ್ನು ಕುರಿತು ಒಂದು ನಮ್ಮ ಮಧ್ಯದಲ್ಲಿರುವಂಥ ಸುಜಾತ ಮೇಡಮ್ ಇದ್ದಾರೆ, ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ. ಇವರು ಒಂದು ಚುಟುಕನ್ನು ನಿಮ್ಮ ಮುಂದೆ ಹಂಚಿಕೊಳ್ತಾರೆ. ದಯಮಾಡಿ ಕೂಡ ತಾವೆಲ್ಲರೂ ಕೂಡ ನಾವು ಕೇಳೋಣ. ಎಲ್ಲರಿಗೂ ವಂದಿಸುತ್ತಾ, ನಮ್ಮ BO ಸರ್ ಆಗಿರ್ತಕ್ಕಂಥ ಶೇರಲಿ ಸಾರ್ ಬಗ್ಗೆ ಇಲ್ಲೇ ಕೂತ್ಕೊಂಡು ಒಂದು ಚುಟುಕು ಕವನವನ್ನು ಬರೆದಿದ್ದೀವಿ ಅವರನ್ನು ಕುರಿತು. ಅವರ ಮುಂದೆ ಈ ಕವನವನ್ನು ವಾಚನ ಮಾಡಲಿಕ್ಕೆ ಇಷ್ಟಪಡ್ತೀನಿ.
ಶೇರ್ ಅಲಿ, ನೀವು ಬಂದಿರಿ ಅಂದು ಸದ್ದಿಲ್ಲದೆ, ನೀವು ಬಂದಿರಿ ಅಂದು ಸದ್ದಿಲ್ಲದೆ, ಹೋಗುತ್ತಿದ್ದೀರಿ ಸದ್ದಿಲ್ಲದೆ, ನೀವು ಹಾಕಲಿಲ್ಲ ಮಿರಿಮಿರಿ ಅಂಗಿ, ನೀವು ಹಾಕಲಿಲ್ಲ ಮಿರಿಮಿರಿ ಅಂಗಿ, ಆದರೆ ನಿಮ್ಮ ಕೆಲಸದಿಂದ ತೋರಿಸುತ್ತಿದ್ದೀರಿ ನೀವು ಮಿರಿಮಿರಿ. ಅನ್ನಿಸಲಿಲ್ಲ ನೀವು BO, ನಾವು ಅಂದುಕೊಂಡೆವು ಅಣ್ಣನಂತೆ BO. ನೀವು ಶೇರಲಿ, ನೀವು ಇನ್ನು ಮುಂದೆ ಶೇರ್ ಎಲ್ಲಿ. ನಿಮಗಿದು ಬೀಳ್ಕೊಡುಗೆ ಧನ್ಯತೆಯಿಂದ, ದೇವರು ಕರುಣಿಸಲಿ ದೊರೆಯಂಗೆ. ಥ್ಯಾಂಕ್ ಯು. ಸನ್ಮಾನ್ಯತರನ್ನು ಕುರಿತು ನಮ್ಮ ಮಧ್ಯದಲ್ಲಿರುವಂಥ ಶ್ರೀ ವಿಶ್ವನಾಥ್ ಸರ್, ಸಹ ನಿರ್ದೇಶಕರು MDM, ಇವರು ಕೆಲವು ಮಾತುಗಳನ್ನು ಮಾತಾಡಬೇಕೆಂಬುದಾಗಿ ಕೇಳ್ಕೊಳ್ತಾರೆ. ಎಲ್ರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಕ್ಕಂಥ ಲೋಕಣ್ಣವರೇ, ವಿಶೇಷವಾಗಿ ತಮ್ಮೆಲ್ಲರ ಪ್ರೀತಿಯ ಕರೆಯ ಮೇರೆಗೆ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಶೇರಲ್ಲಿ ಸರ್ ಅವರೇ, ಹಾಗೆಯೇ ಅವರಷ್ಟೇ ಅಲ್ಲ, ಇನ್ನೂ 14 ನಮ್ಮ ವೃತ್ತಿ ಬಾಂಧವರು ಇದ್ದಾರೆ. ಅವರೂ ಸಹಿತ ವಯೋನಿವೃತ್ತಿಯನ್ನು ಹೊಂದಿರತಕ್ಕಂಥ ಎಲ್ಲ ನನ್ನ ಮುಖ್ಯ ಶಿಕ್ಷಕ ಬಂಧುಗಳೇ, ಸಹ ಶಿಕ್ಷಕ ಬಂಧುಗಳೇ, ನಮ್ಮ ಉಪನಿರ್ದೇಶಕರ ಕಚೇರಿಯ ಶಿಕ್ಷಣಾಧಿಕಾರಿಗಳೇ, ಹಾಗೆ ಅವರಿವರನ್ನದ ಎಲ್ಲ ಸಂಘಗಳ ಪದಾಧಿಕಾರಿಗಳೇ, ವೇದಿಕೆಗೆ ಶೋಭಿತಂತಿರ್ತಕ್ಕಂಥ ಸರ್ವರೇ, ಕುಟುಂಬಸ್ಥರೇ, ಎಲ್ಲ ಶಿಕ್ಷಕ ಬಂಧುಗಳೇ, ಶಿಕ್ಷಣ ಪ್ರೇಮಿಗಳೇ, ಶೇರಲ್ಲಿ ಸರ್ ಅವರ ಅವರ ಅಭಿಮಾನದಿಂದ ಬಂದಿರತಕ್ಕಂಥ ಎಲ್ಲ ಆತ್ಮೀಯರೇ, ಒಂದು ಮಾತಲ್ಲೇ ಮುಗಿಸ್ಬಿಡ್ತೇನೆ ಮಾತು. ಯಾಕಂದರೆ ಸಮಯ ಅನ್ನೋದು ನಮಗೆಲ್ಲರಿಗೂ ಗೊತ್ತಿರಬೇಕು. ನಮಗೆ ಕೊಟ್ಟಿರ್ತಕ್ಕಂಥ ಸಮಯದಲ್ಲೇ ನಮ್ಮ ಮಾತನ್ನು ಸೀಮಿತಗೊಳಿಸಿ ನಮ್ಮ ಚೌಕಟ್ಟನ್ನು ಅರಿಬೇಕು. ಯಾವಾಗಲೂ ವೇದಿಕೆಯಲ್ಲಿ ತುಂಬ ಚೆನ್ನಾಗಿದ್ದಾರೆ ಮಾತಾಡಲಿಕ್ಕೆ. ಇಷ್ಟೇ, ತಾವೆಲ್ಲರೂ ಸಾಕ್ಷೀಭೂತರಾಗಿದ್ದೀರಿ, ತಾವೆಲ್ಲರೂ ಸಹಿತ ಬಂದಿದ್ದೀರಿ. ನಿಮಗೇನು ವಿಶೇಷವಾದ ಆಮಂತ್ರಣ ಪತ್ರಿಕೆ ಸಂಘ ಅಥವಾ ನಮ್ಮ ಅಧ್ಯಕ್ಷರು ಯಾರೂ ಕೊಟ್ಟಿಲ್ಲ ಅಂತ ನಾನು ಭಾವಿಸ್ತೇನೆ. ತಾವೆಲ್ಲರೂ ಬಂದದ್ದು ಪ್ರೀತಿಯಿಂದ. ಯಾರ ಮೇಲಿನ ಪ್ರೀತಿಯಿಂದ ಅಂತ ಒಂದು ಪ್ರಶ್ನೆಯನ್ನು ನಾವು ಹಾಕೊಂಡ್ರೆ ನಮ್ಮ ಪ್ರೀತಿಯ ಅಧಿಕಾರಿಯಿಂದ. ಹಾಗಾಗಿ ಅಷ್ಟೇ ಅವ್ರು ಸಂಪಾದನೆ ಮಾಡಿರೋದಷ್ಟೇ. ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ತುಂಬ ಜನ ಬರ್ತಾರೆ, ತುಂಬ ಜನ ಹೋಗ್ತಾರೆ. ರವಿ ಪ್ರಕಾಶು ಸ್ವಾಗತ ಭಾಷಣದಲ್ಲೇ ಪ್ರಾಸ್ತಾವಿಕ ಭಾಷಣವನ್ನು ಮಾಡಿಬಿಟ್ರು. ಅವ್ರು ಹೇಳ್ತಿದ್ರು, ಹುಟ್ಟು ಅನಿಶ್ಚಿತ, ಸಾವು ಖಚಿತ. ಹಾಗೆಯೇ ಎಲ್ಲರೂ ಸರ್ಕಾರಿ ಸೇವೆಗೆ ಸೇರ್ತೀವಿ. ನಾವು ಎಷ್ಟರ ಮಟ್ಟಿಗೆ ಇದ್ದೀವಿ ಅಂದರೆ ಎಲ್ಲರೂ ಸಹಿತ ಕೆಲಸವನ್ನು ಮಾಡ್ತೀವಿ. ಸರ್ ಒಂದು ಮಾತನ್ನು ಹೇಳ್ತಿದ್ರು, ಮೊನ್ನೆ BSc ಕೇಂದ್ರದಲ್ಲಿ ಆಗ್ತಾಯಿತ್ತು, ಕೆಲಸ ಅಂತ ತಿಳ್ಕೊಳ್ಬೇಡ್ರಿ, ಅದನ್ನು ಸೇವೆ ಅಂತ ತಿಳ್ಕೊಳ್ರಿ. ಯಾವಾಗ ನಾವು ಸೇವೆ ಅಂತ ಪರಿಗಣಿಸ್ತೇವೋ ಅದಕ್ಕೆ ನಾವು ಬದ್ಧತೆಯಿಂದ ಕೆಲಸ ಮಾಡ್ತೇವೆ, ಅದಕ್ಕೆ ನ್ಯಾಯವನ್ನು ಕೊಡ್ತೇವೆ, ಅದನ್ನು ಪರಿಪೂರ್ಣಗೊಳಿಸ್ತೇವೆ. ನಮಗೆ ಆತ್ಮತೃಪ್ತಿಯನ್ನು ಕೊಡೋದು ಸೇವೆ. ನಾವು ಮಾಡ್ತಕ್ಕಂಥ ಸೇವೆಯನ್ನೇ ನಮಗೆ, ಅದಕ್ಕೆ ಹೇಳ್ತಾರೆ ಕಾಯಕವೇ ಕೈಲಾಸ ಅಂಥೇಳಿ. ಹಾಗಾಗಿ ಬಹಳ ಮುಖ್ಯವಾಗಿ ಅವರ ಮೇಲಿನ ಎಲ್ಲ ಪ್ರೀತಿಯಿಂದ ತಾವು ಬಂದಿದ್ದೀರಿ. ಇದೇ ನಿಜವಾದ ಗುರು ಕಾಣಿಕೆ, ಇದೇ ನಿಜವಾದ ಅಭಿಮಾನ, ಇದೇ ನಿಜವಾದ ಪ್ರೀತಿ. ಹಾಗಾಗಿ ಇಷ್ಟು ಜನರ ಪ್ರೀತಿಯನ್ನು ಸಾಹೇಬ್ರ ತಾವು ಗಳಿಸ್ಕೊಂಡಿದ್ದಾರಲ್ಲ, ಇದಕ್ಕಿಂತ ದೊಡ್ಡ ಒಂದು ಕೊಡುಗೆ ಮತ್ತೊಂದಿಲ್ಲ. ಯಾಕಂದರೆ ನಾನು ತುಂಬ ಕಡೆ ಕೆಲಸ ಮಾಡಿ ಬಂದಿದ್ದೇನೆ. 4 ಜಿಲ್ಲೆಗಳ ಕೆಲಸ ಮಾಡಿದ ಅನುಭವ ನನಗಿದೆ. 4 ಜಿಲ್ಲೆಗಳಲ್ಲಿ ತುಂಬ ಜನ ಅಧಿಕಾರಿಗಳು ವಯೋನಿವೃತ್ತರಾಗಿದ್ದಾರೆ, ವರ್ಗಾವಣೆ ಹೊಂದಿದ್ದಾರೆ, ವರ್ಗಾವಣೆ ಒಳಪಡಿಸಿದ್ದಾರೆ. ಅರ್ಥ ಆಯಿತು? 3 ಭಾಷೆ. ಕೆಲವೊಬ್ಬರು ಓದ್ರೆ ಸಾಕಪ್ಪ ಅಂತಿರ್ತಾರೆ, ಅಂಥವರು ಇದ್ದಾರೆ. ಹೌದಾ? ತಮ್ಮ ಅನುಭವ ಇದೆ. ನಿಮ್ಮ ಅನುಭವದ ಬಂದು ನಾನು ಚಿಕ್ಕವನಾಗ್ಬಿಡ್ತೇನೆ.
ಕೆಲವೊಬ್ಬರು ಹೋದರೆ ಕಣ್ಣೀರಾಗ್ತಕ್ಕಂಥದ್ದು ಇದ್ದಾರೆ. ಅಂತಹ ಒಂದು ವಿಭಾಗದಲ್ಲಿ 2ನೇ ವಿಭಾಗಕ್ಕೆ ನಮ್ಮ ಸಾಹೇಬರು ಸೇರ್ತಾರೆ. ನಾವೆಲ್ಲ ಯಾಕೆ ಚಪ್ಪಾಳೆ ಕೊಡಬಾರ್ದು? ಯಾಕಂದರೆ ನಾವಿದ್ದಾಗ ನಮ್ಮ ಬೆಲೆ ಗೊತ್ತಾಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ಜೊತೆಗಿರದ ಜೀವ ಎಂದೆಂದು ಜೀವಂತ ಅಂತೇಳಿ. ಹಾಗೆ ಇವತ್ತು ನಮ್ಮ ಸರ್ ಇವತ್ತು ವಯೋನಿವೃತ್ತಿ, ಅದು ಇಲಾಖೆಯ ಒಂದು ಚೌಕಟ್ಟಿನ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಅದು ಅನಿವಾರ್ಯ ಮತ್ತು ಅವಶ್ಯಕವೂ ಹೌದು. ಅದರ ಆಚೆಗೂ ಸಹಿತ ನಿಂತು ನೋಡಿದರೆ ಇವತ್ತು ಅವರು ನಮ್ಮೆಲ್ಲರಿಗೂ ಸಹಿತ ಮಾದರಿ ಆಗ್ತಾರೆ. ತಮಗೆ ಗೊತ್ತಿರ್ಬೋದು, ಅವರು ಸಹಿತ ಮಲೆನಾಡಲ್ಲಿ ಕೆಲಸ ಮಾಡಿರೋದು, ಹುಟ್ಟಿದ್ದು ಸಂತೆಬೆನ್ನೂರು ಆದರೂ ಸಹಿತ ಕೆಲಸ ಮಾಡಿದ್ದು ಹೆಚ್ಚು ತಮ್ಮ. ಇವತ್ತು ಯಾವ ಮೀಟಿಂಗ್ ಬಂದರೆ 2 ವಲಯ, ಶಿವಮೊಗ್ಗದ 2 ವಲಯ ಅಂತಾರೆ ಅವರು. ದಾವಣಗೆರೆನಲ್ಲ, ಉತ್ತರ ದಕ್ಷಿಣ, ಶಿವಮೊಗ್ಗದ ಉತ್ತರ ದಕ್ಷಿಣ ಅಂತಿರ್ತಾರೆ ಮೀಟಿಂಗ್ನಲ್ಲಿ ಸಾಹೇಬ್ರು ಎಷ್ಟೋ ಸರಿ. ಹಾಗಾಗಿ ಶಿವಮೊಗ್ಗದ ಒಂದು ತೀರ್ಥಹಳ್ಳಿ ತಾಲೂಕು ಕಟ್ಟೆಹಿಕ್ಲು ಅಂತಲ್ಲ ಸರ್, ಕಟ್ಟೆಹಿಕ್ಲು ತುಂಬ ಚೆನ್ನಾಗಿದೆ. ನಾವು ಅಲ್ಲೇ ಪಕ್ಕದಲ್ಲೇ ಕೊಪ್ಪದಲ್ಲೇ ಕೆಲಸ ಮಾಡಿದ್ದು, ಹಾಗೆ ಅಕ್ಕಪಕ್ಕ ತಾಲೂಕುಗಳಲ್ಲೇ ಕೆಲಸ ಮಾಡಿದ್ದು. ತುಂಬ ಅನುಭವ ಇರ್ತಕ್ಕಂಥದ್ದು. ತುಂಬ ಶಾಲೆಗಳನ್ನು ಇವತ್ತು ಸಹಿತ ಹೆಚ್ಚು ಓರೆ ಹೆಚ್ಚಿ ಬಂದಿರತಕ್ಕಂಥ ಒಂದು ಅಧಿಕಾರಿ. ತುಂಬ ತಿಳ್ಕೊಂಡಿದ್ದಾರೆ. ವಿಶೇಷವಾಗಿ ನಾನು ಅವ್ರ ಹತ್ರ ಗಮನಿಸಿದ್ದು ಇಷ್ಟೇ, ಕನ್ನಡದ ಪಾಂಡಿತ್ಯ ಚೆನ್ನಾಗಿದೆ ಅವರಿಗೆ. ಚಂದ ಮಾತಾಡ್ತಾರೆ, ಭಾಷಣ ಚಂದ ಮಾಡ್ತಾರೆ. ತಾವೇನಾದರೂ ಗಮನಿಸಿರ್ಬೋದು, ಒಂದು ವೇದಿಕೆ ಕೊಟ್ಟರೆ ಒಂದಷ್ಟು ನಮ್ಮ ಮಹಾಭಾರತ, ರಾಮಾಯಣ, ಭಗವದ್ಗೀತೆ ಶ್ಲೋಕಗಳನ್ನು, ಒಂದಷ್ಟು ಉಪಕಥೆಗಳನ್ನು ಸೇರಿಸಿ ಮಾತಾಡ್ತಕ್ಕಂಥ ಚಾಕಚಕ್ಯತೆ ಸಾಹೇಬರಿಗಿದೆ. ಅದು ಹೇಗೆ ಬಂತು ಅಂತ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಹಾಗಾಗಿ ಒಳ್ಳೆಯ ಅಧಿಕಾರಿಯನ್ನು ಮತ್ತು ಒಳ್ಳೆಯ ವ್ಯಕ್ತಿತ್ವವನ್ನು ನಾವು ಮಿಸ್ ಮಾಡ್ಕೊತಾ ಇದ್ದೀವಿ ಸರ್. ಆದರೆ ನಿಮ್ಮಂಥ ಅಧಿಕಾರಿಗಳು ಇಲಾಖೆಯಲ್ಲಿ ವಿರಳ ವಿರಳ ವಿರಳ. ಯಾಕಂದರೆ ಯಾರೋ ಹೇಳ್ತಾಯಿದ್ರು, ನಮ್ಮ ಸೋಮಣ್ಣ ಇರಬೇಕನ್ಸುತ್ತೆ, ಸಹಜವಾಗಿ ನಮಸ್ಕಾರ ಅಂದರೆ ನಮಸ್ಕಾರ ಅನ್ನೋದು ಬಹಳ ವಿರಳ. ಆ ಹುದ್ದೆಯ ಗತ್ತು, ಗಾಂಭೀರ್ಯ, ಧಿಮಾಕು ನಾವು ಕಾಣ್ತಾ ಇದ್ದೀವಿ. ತಾವೆಲ್ಲರಿಗೂ ಅನುಭವ ಆಗಿರಬಹುದು. ಕುತ್ಕೊಳ್ರಿ ಅಂತ ಬಿಡ್ರಿ, ನಿಂತೇ ಮಾತಾಡ್ಸ್ತಕ್ಕಂಥ ಮಿತ್ರರನ್ನು ನಾವು ಕಾಣ್ತಾ ಇದ್ದೀವಿ, ಅಧಿಕಾರಿ ವರ್ಗದವ್ರನ್ನ ನಾವು ಕಾಣ್ತಾ ಇದ್ದೀವಿ. 60 ವರ್ಷ ಆದಮೇಲೆ ಎಲ್ಲರೂ ಸಹಿತ ಒಂದೇ. ಆ ಭಾವ, ಆ ಭಾವನೆ, ಅನುಭವ ಮತ್ತು ಅನುಭಾವ ಎರಡೂ ಇರಬೇಕು ನಮಗೆ. ಅನುಭವ ಮತ್ತು ಅನುಭವದ ಪ್ರಜ್ಞೆ ನಮಗಿರಬೇಕು. ಎಷ್ಟೋ ಅಧಿಕಾರಿಗಳು ದರ್ಪದಲ್ಲಿ ಇರ್ತಾರೆ, ನಾಳೆ ಯಾರು ನಾವು ಮಾತಾಡ್ಸೋಕೆ ಹೋಗಲ್ಲ ಅಂತ ಅಧಿಕಾರಿಗಳನ್ನು. ತಮ್ಗೆ ಅನುಭವ ಇರಬೇಕು. ಯಾರು ಅಧಿಕಾರದ ಚೌಕಟ್ಟಿನಲ್ಲಿ ಒಂದಷ್ಟು ಜನಮಾನಸದಲ್ಲಿ ಉಳಿತಕ್ಕಂಥ ಕೆಲಸವನ್ನು ಮಾಡ್ತಾರೋ ಖಂಡಿತ ಅವ್ರನ್ನ ಇಲಾಖೆ, ನಮ್ಮ ಬಳಗ ನೆನಪು ಮಾಡ್ಕೊಳ್ತಾರೆ. ಅದಕ್ಕೆ ಹೇಳ್ತಾರೆ, ನೀ ಶಾಶ್ವತವಲ್ಲ, ನೀ ಮಾಡಿದ ಸೇವೆ ಶಾಶ್ವತ. ಹಾಗೆಯೇ ಇಲ್ಲಿ 14 ಜನ ನಮ್ಮ ಎಲ್ಲ ಮಿತ್ರರು ಇದ್ದಾರಲ್ಲ, ಅವರೂ ಸಹಿತ ಸಾಕಷ್ಟು 30-35 ವರ್ಷಗಳ ವೃತ್ತಿಪರತೆಯನ್ನು ಮೆರೆದಿದ್ದಾರೆ. ಸಾಹೇಬ್ರಂಗೆ ಅವರೂ ಸಹಿತ ಒಂದಷ್ಟು ಸಮಾಜಕ್ಕೆ ಕೆಲಸವನ್ನು ಕೊಟ್ಟಿದ್ದಾರೆ. ಅವರೂ ಸಹಿತ ಒಂದಷ್ಟು ಶಿಷ್ಯ ಬಳಗವನ್ನು ಸಮಾಜಕ್ಕೆ ಕೊಟ್ಟಿದ್ದಾರೆ. ಅವರೂ ಸಹಿತ ವೃತ್ತಿ ಹೆಂಚಿನಲ್ಲಿ ವಯೋನಿವೃತ್ತಿಯನ್ನು ಹೊಂದಿದ್ದಾರೆ. ಅವ್ರನ್ನೂ ಸಹಿತ ನೆನಪು ಮಾಡ್ಕೋಬೇಕು. ಈ ನಮ್ಮ ಸಾಹೇಬ್ರಿಗೂ ಮತ್ತೆಲ್ಲ ವಯೋನಿವೃತ್ತಿಯನ್ನು ಅಂತಕ್ಕಂಥ ಎಲ್ಲ ನನ್ನ ಹಿರಿಯ ಗುರುವೃಂದವರಿಗೂ ದೇವರು ಮೊದಲನೇದು ಆಯುಷ್ಯ ಕೊಡೋದು ಬೇಡ, ಆರೋಗ್ಯವನ್ನು ಕೊಡಬೇಕು. ಇಫ್ ಹೆಲ್ತ್ ಈಸ್ ಲಾಸ್ಟ್, ಮೊದಲು ಹೇಳ್ತಿದ್ರು ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್ ಎವ್ರಿಥಿಂಗ್. ಈ ಕ್ಯಾರೆಕ್ಟರ್ ರೀ, ಇಫ್ ಹೆಲ್ತ್ ಈಸ್ ಲಾಸ್ಟ್ ಎವ್ರಿಥಿಂಗ್ ಲಾಸ್ಟ್. ನನ್ನ ಪ್ರಕಾರ ಕ್ಯಾರೆಕ್ಟರ್ ಆಮೇಲೆ ಎಲ್ಲ ಮೂಲಿಗೆ ಅದು. ಹಾಗಾಗಿ ಭಗವಂತ ಫಸ್ಟು ಆರೋಗ್ಯವನ್ನು ಕೊಡಲಿ. ಅವರು ಇರೋ ತನಕ ಚೆಂದಾಗಿ ಅವ್ರ ಕುಟುಂಬವ್ರಿಗೆ ಇಲ್ಲಿ ತನಕ ಅವರು ಸಮಾಜಮುಖಿಯಾಗಿದ್ದರು, ಇನ್ನು ಕುಟುಂಬಮುಖಿಯಾಗಿ ಕೆಲಸವನ್ನು ಮಾಡಲಿ. ಇಷ್ಟು ದಿನ ಕೈಗೆ ಸಿಕ್ಕಿದ್ರೆ ಇಲ್ಲ ಮೇಡಮ್ರಿಗೆ, ಇನ್ನು ಕೈಗೆ ಸಿಗ್ತಾರೆ ಅವರು. ಬೇಕಾದ್ರೆ ಹನಿಮೂನ್ ಟೂರ್ಗಳು ಮಾಡ್ಕೊಳ್ಳಿ ಬೇಕಾರೆ ಅವರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಒನ್ಸ್ ಅಗೇನ್. ಇಂಥ ಆರೋಗ್ಯ ಬಹಳ ಮುಖ್ಯ ಅನ್ನುವಂಥ ಮಾತುಗಳನ್ನು ಮಾತನಾಡಿದ ನಮ್ಮ ವಿಶ್ವನಾಥ್ ಸರ್ಗೆ ಧನ್ಯವಾದಗಳನ್ನು ಬಯಸ್ತೇನೆ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.